ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಯಿತು, ನಾವು ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ತ್ವಂ ಪದಾರ್ಥ ವಿವೇಕವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ತ್ವಂ ಪದಾರ್ಥ ವಿವೇಕದಲ್ಲಿ ಆತ್ಮಕ್ಕೆ ಅವಸ್ಥೆಗಳು ಇವೆಯೋ ಇಲ್ಲವೋ, ಜಾಗ್ರತ್ತು ಸ್ವಪ್ನ ಅವಸ್ಥೆಗಳು ಎರಡು ಕಲ್ಪಿತವಾಗುವುದರಿಂದ, ಎರಡು ಸ್ವಪ್ನಗಳೇ ಆಗುವುದರಿಂದ ಅವು ಇಲ್ಲ. ಸ್ವಪ್ನಗಳು ಅಂದರೆ ಎರಡು ಸ್ವಪ್ನಗಳು ಹೇಳುವಕ್ಕಿಂತ ಎರಡು ಸ್ವಪ್ನಗಳು ಹೇಳುವಕ್ಕಿಂತ ಅದು ಅನುಭವಿಸುವಾಗ ಜಾಗ್ರತ್ತು, ಎಚ್ಚರಗೊಂಡರೆ ಸ್ವಪ್ನ ಅಷ್ಟೇ. ಈ ಸ್ವಪ್ನಾವಸ್ಥಾ ಅಥವಾ ಎಚ್ಚರಾವಸ್ಥೆ ಎರಡು ಒಂದೇ. ಈ ಅವಸ್ಥಾ ಆತ್ಮಕ್ಕಿಲ್ಲ, ಅಂದರೆ ಆತ್ಮ ಆ ಅವಸ್ಥೆಗೆ ಒಳಗಾಗುತ್ತಾ ಇಲ್ಲ, ಅವಸ್ಥವನ್ನು ಬಿಟ್ಟು ಹೋಗುತ್ತಾ ಇಲ್ಲ. ಅಂದರೆ ಒಳಗಾಗುತ್ತಾ ಇಲ್ಲ, ಬಿಟ್ಟು ಹೋಗುತ್ತಾ ಇಲ್ಲ ಅಂದರೆ ಜಾಗ್ರತ್ತು ಸ್ವಪ್ನ ಎರಡವಸ್ಥೆಗಳನ್ನು ಅರಿವಾಗಿ ಅರಿತುಕೊಳ್ಳುತ್ತಾ ಈ ಅವಸ್ಥೆಗಳು ಇದ್ದೋ ಇಲ್ಲವೋ, ಈ ಅವಸ್ಥೆಗಳು ಜಾಗ್ರತ್ ಸ್ವಪ್ನಗಳು ಇದ್ದೋ ಇಲ್ಲದೋ ವ್ಯತ್ಯಾಸವಿಲ್ಲದ ಹಾಗೆ ಅರಿವಿದೆ. ಅಂದರೆ ಈ ಎರಡು ಅವಸ್ಥೆಗಳಿಲ್ಲ ಅಷ್ಟೇ. ಈ ಎರಡೂ ಅವಸ್ಥೆಗಳು ಆತ್ಮಗಿಲ್ಲ ಎಂದು ತೋರಿಸುವುದಕ್ಕೆ ಈ ಯುಕ್ತಿಯನ್ನು, ಅನುಭವಾನುಸಾರವಾದ ಈ ಯುಕ್ತಿಯನ್ನು ಹೇಳುತ್ತಾ ಇದ್ದೀವಿ. ಅನುಭವಾನುಸಾರವಾದ ಈ ಯುಕ್ತಿಯನ್ನು ಹೇಳುತ್ತಾ ಇದ್ದೇವೆ. ಜಾಗ್ರತ್ ಸ್ವಪ್ನಗಳು ಎರಡು ಆತ್ಮಗೆ ಇಲ್ಲ ಎನ್ನುವುದಕ್ಕೆ. ಜಾಗ್ರತ್ ಸ್ವಪ್ನಗಳು ಎರಡನ್ನು ತಿಳಿಯುತ್ತಾ ಇದೆ. ಜಾಗ್ರತ್ತನ್ನು ತಿಳಿಯುವ ಅರಿವೇ ಸ್ವಪ್ನವನ್ನು ತಿಳಿಯುತ್ತಾ ಇದೆ, ಏನು ಬದಲಾವಣೆ ಆಗದೆ. ಒಂದೇನೂ ತಾನು ಬದಲಾವಣೆ ಆಗುತ್ತಾ ಇಲ್ಲ. ಎರಡನೇ ಪಾಯಿಂಟು, ಒಂದು ನಂತರ ಇನ್ನೊಂದು, ಎಚ್ಚರ ನಂತರ ಕನಸು, ಕನಸು ನಂತರ ಎಚ್ಚರ ಎಂಬ ಕ್ರಮವಿಲ್ಲ. ಸಾಕ್ಷಿಯ ಅರಿವಿಗೆ ಕ್ರಮವಿಲ್ಲ. ಎರಡನ್ನು ಒಟ್ಟಿಗೆ ತಿಳ್ಕೊಳ್ತದೆ ಹೊರತು ಒಂದು ನಂತರ ಇನ್ನೊಂದು ಎಂಬ ವ್ಯತ್ಯಾಸ ಇಲ್ಲ ಅದಕ್ಕೆ. ಏಕೆ? ಜಾಗ್ರತ್ತು ಸ್ವಪ್ನಗಳ ಎರಡಕ್ಕೆ ಮಧ್ಯದಲ್ಲಿ ಕಾಲವಿಲ್ಲ, ಸಾಕ್ಷಿಗೆ ಕಾಲವಿಲ್ಲ. ಎರಡು ಅವಸ್ಥೆಗಳು ಕಾಲದಲ್ಲಿ ಕ್ರಮವಾಗಿ ನಡೆಯುವಂಥದ್ದಲ್ಲ. ಚೈತನ್ಯ ರೂಪ ಆತ್ಮ ಮಾತ್ರ ಈ ಜಾಗ್ರತ್ತಕ್ಕೆ ಪರಿಮಿತವಾಗದೆ ಜಾಗ್ರತ್ತಿನ ನಾಲ್ಕು ದಿಕ್ಕುಗಳ ಅಂಚುಗಳು, ಅಂದರೆ ಜಾಗ್ರತ್ತಿನ ಅಂಚನ್ನು ತಿಳ್ಕೊಳ್ತಾ ಜಾಗ್ರತ್ತಕ್ಕಿಂತ ಹೆಚ್ಚಾಗಿ ಅತೀತವಾಗಿ ಸ್ವತಂತ್ರವಾಗಿದೆ. ಸ್ವಪ್ನಕ್ಕಿಂತ ಸ್ವತಂತ್ರವಾಗಿ ದಾಟಿ ಇದೆ. ಅದೇ ಅರಿವು ಎರಡನ್ನೂ ಸಮಾನವಾಗಿ ತಿಳ್ಕೊಳ್ತಾ ಇದೆ. ಈಗ ಕೊನೆಯ ಅಂಶ, ಜಾಗ್ರತ್ತು ಇದೋ ಇಲ್ಲವೋ, ಇದ್ದರೂ ಅರಿವೇ, ಇಲ್ಲದಿದ್ದರೂ ಅರಿವೇ. ಜಾಗ್ರತ್ತು ಇದ್ದರೂ ಇಲ್ಲದಿದ್ದರೂ ವ್ಯತ್ಯಾಸವಿಲ್ಲ ಅರಿವಿಗೆ. ಜಾಗ್ರತ್ತು ಇರಲಿ ಬಿಡಲಿ, ಅರಿವಾಗಿರುವುದಕ್ಕೆ ವ್ಯತ್ಯಾಸವಿಲ್ಲ. ಅರಿವಾಗೇ ಇರುತ್ತದೆ. ಜಾಗ್ರತ್ತಿರಬಹುದು, ಬಿಡಬಹುದು, ಇದ್ದರೆ ಇದೆ ಎಂದು, ಇಲ್ಲ ಅಂದರೆ ಇಲ್ಲವೆಂದು. ಎರಡನ್ನೂ ತಿಳಿಯುತ್ತಾ ಅರಿವಿದುವಂದ ಅರಿವಿನ ಅನುಭವಕ್ಕೆ ಎಚ್ಚರ ಇರಲಿ ಬಿಡಲಿ ವ್ಯತ್ಯಾಸವೇ ಇಲ್ಲ, ಕನಸು ಇರಲಿ ಬಿಡಲಿ ವ್ಯತ್ಯಾಸವೇ ಇಲ್ಲ. ಅರಿವು ಮಾತ್ರ ಇದ್ದೇ ಇದೆ. ಈ ತರಹ ನೋಡಿದ್ದರೆ, ಈ ತರಹ ಅನುಭವಾನುಸಾರವಾಗಿ ವಿಚಾರವಾಗಿ ತಿಳ್ಕೊಂಡಾಗ ಎರಡು ಅವಸ್ಥೆಗಳು ಅರಿವಿಗಿಲ್ಲ. ಅಂದರೆ ಅರಿವಾಗಿರುವುದಕ್ಕೆ ಅವಸ್ಥೆಗಳು ಬೇಕಾಗಿಲ್ಲ. ಅವಸ್ಥೆಗಳನ್ನು ದಾಟಿ ಅವಸ್ಥೆಯ ಸಂಬಂಧವಿಲ್ಲದೆ, ಅವಸ್ಥೆ ಇರಲಿ ಬಿಡಲಿ, ಅವುಗಳು ಇಲ್ಲದಿದ್ದರೂ ಇದ್ದರೂ ತಮಗೇನು ವ್ಯತ್ಯಾಸವಿಲ್ಲ, ತಾನು ಅರಿವಾಗಿರುವುದು ಗ್ಯಾರಂಟಿ. ಹೀಗೆ ಅರಿವು ಇಷ್ಟು ಸ್ವತಂತ್ರವಾಗಿದೆ, ಅವಸ್ಥೆಗಳಿಗೆ ಸಂಬಂಧವಿಲ್ಲದೆ ಸ್ವತಃಸಿದ್ಧವಾಗಿ ಸ್ವತಂತ್ರವಾಗಿ ಈ ಎರಡನ್ನು ದಾಟಿ ಅಂದ್ರೇನು? ಎರಡನ್ನು ಬಿಟ್ಟು, ಈ ಎರಡು ಅರಿವಿನಲ್ಲಿ ಬಿಟ್ಟು ಹೋಗುತ್ತವೆ ಅಂದರೆ ಅರಿವಿನಲ್ಲೇ ತೋರಿಕೊಂಡು ಅರಿವಿನಲ್ಲೇ ಮುಳುಗಿ ಹೋಗುತ್ತವೆ. ಆತ್ಮಕ್ಕೆ ಮಾತ್ರ
ಅವಸ್ಥೆ ಇರುವುದೂ ಇಲ್ಲ, ಹೋಗುವುದೂ ಇಲ್ಲ. ಜಾಗ್ರತ್ ಸ್ವಪ್ನ ಎರಡು ಅವಸ್ಥೆಗಳು ಇರುವುದರಿಂದ ಅರಿವಿಗೂ ವ್ಯತ್ಯಾಸವಾಗಲ್ಲ, ಅವು ಹೋಗುವುದರಿಂದ ವ್ಯತ್ಯಾಸವಾಗಲ್ಲ. ಅಂದರೆ ಅವು ಇರುವುದು ಹೋಗುವುದು ಎರಡೂ ಇಲ್ಲ. ಇಷ್ಟಾಯ್ತಾ? ಇವತ್ತು ಸಂಕ್ಷೇಪವಾಗಿ ನಾವು 2-3 ಪಾಠಗಳಲ್ಲಿ ವಿಚಾರ ಮಾಡಿರುವ ಅಂಶವನ್ನು ಸಂಕ್ಷೇಪವಾಗಿ ಈ 3-4 ಯುಕ್ತಿಗಳು ಇವತ್ತು ಹೇಳಿದ್ದೇವೆ ನೋಡಿ. ಈ 3-4 ಯುಕ್ತಿಗಳನ್ನು ಮನನ ಮಾಡಿದ್ದರೆ, ಅನುಭವದಲ್ಲಿ ಗಮನಿಸಿ ಪರಿಶೀಲನೆ ಮಾಡಿದ್ದರೆ 2 ಅವಸ್ಥೆಗಳನ್ನು ಬಿಟ್ಟಿದೆ, 2 ಅವಸ್ಥೆಗಳು ಆತ್ಮಕ್ಕೂ ಇಲ್ಲವೇ ಇಲ್ಲ ಎಂದು ಗೊತ್ತಾಗ್ತದೆ. ಈಗ ಸುಷುಪ್ತಿ ಅವಸ್ಥವೋ ಅಥವಾ ಸುಷುಪ್ತಿ ಸ್ವರೂಪವೋ? ಅವಸ್ಥಾ ಅಂದ್ರೇನು? ಹೋಗಿ ಪಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ಬಿಟ್ಟು ಬರುವುದು. ಯಾವುದನ್ನು ಸ್ವಲ್ಪ ಹೊತ್ತು ಪಡ್ಕೊಂಡು ಮೊದಲು ಪಡ್ಕೊಳ್ಳುವುದು, ಸ್ವಲ್ಪ ಹೊತ್ತಿರುವುದು, ಬಿಟ್ಟು ಬರುವುದು, ಈ 3 ಇದ್ದರೆ ಅದು ಅವಸ್ಥಾ ಹೇಳ್ತೀವಿ ಅಲ್ಲವೇ? ಅವಸ್ಥಾ ಅಂದ್ರೇನು? ಅದನ್ನು ಪಡ್ಕೊಳ್ತೀವಿ, ಸ್ವಲ್ಪ ಹೊತ್ತಿರುತ್ತೀವಿ, ಅದಾಗಿ ನಂತರ ಅದನ್ನು ಬಿಟ್ಟು ಬರ್ತೀವಿ. ಸುಷುಪ್ತಿಯನ್ನು ಪಡ್ಕೊಳ್ಳುವುದಿದೆಯಾ? ಸ್ವಲ್ಪ ಹೊತ್ತೇ ಇರ್ತೀಯ, ನಂತರ ಬಿಟ್ಟು ಬರ್ತೀವ? ಅಲ್ಲ. ಸುಷುಪ್ತೆ ತಾನು ಅದು ಅವಸ್ಥಾ ಅಲ್ಲ. ಸುಷುಪ್ತಿ ಎಂಬುದು ಅವಸ್ಥೆಯೇ ಅಲ್ಲ. ಏಕೆ? ತನಗೆ ಸುಷುಪ್ತಿ ಎಂದು ಹೆಸರು. ಶುದ್ಧ ತನಗೆ ದೇಹ ಇಂದ್ರಿಯ ಮನಸ್ಸುಗಳನ್ನು ಬಿಟ್ಟು, ಅವಸ್ಥಾಗಳು ಪ್ರಪಂಚಗಳು ಎಲ್ಲ ಬಿಟ್ಟು ಕೇವಲ ತಾನು ಮಾತ್ರ ಬರಿಯ ಅರಿವು, ಬರಿಯ ಆತ್ಮ ಮಾತ್ರ ಉಳಿಯುವುದನ್ನು ಸಾಕ್ಷಿ ಹೇಳಿದ್ದೇವೆ. ಅದನ್ನೇ ಸುಷುಪ್ತಿ ಹೇಳ್ತೀವಿ. ಈ ಸುಷುಪ್ತಿಯನ್ನು ನಾವು ಪಡ್ಕೊಳ್ತೀವ? ಇಲ್ಲಿ ಹೇಳ್ತಾನೆ, ಅಪಿಚ ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ. ಜೀವ ಅಂದರೆ ತಾನು ಸುಷುಪ್ತಿಯನ್ನು ಅಥವಾ ಸುಷುಪ್ತಿಯಲ್ಲಿ ಬ್ರಹ್ಮವನ್ನು ಹೊಸದಾಗಿ ಪಡ್ಕೊಳ್ತಾನ? ಏಕೆಂದರೆ ಸುಷುಪ್ತಿಯಲ್ಲಿ ಬ್ರಹ್ಮ ಪ್ರಾಪ್ತಿ ಇದೆ ಅಂದರೆ ಈಗ ಇಲ್ಲವಾ? ಬ್ರಹ್ಮ ಎಂಬುದು ಒಂದು ಅವಸ್ಥವೋ ಅಥವಾ ಸ್ವರೂಪವೋ? ಅಂದರೆ ಜೀವನು ಬ್ರಹ್ಮವೇ ಆಗಿದ್ದಾನೆ ಅಂದ್ರೇನು? ಅವರ ಸ್ವರೂಪವೇ ಬ್ರಹ್ಮಗೆ ಜೀವ ಎಂಬುದು ಹೊರಗಿನ ದೃಷ್ಟಿಯಿಂದ ಇಡುವ ಹೆಸರು. ಹೊರಗಿನ ದೃಷ್ಟಿಯಿಂದ ಜೀವ ಎಂದು ಹೆಸರಿಟ್ಟಿದ್ದೇವೆ ಹೊರತು ಅವನು ತನ್ನ ದೃಷ್ಟಿಗೆ ತನ್ನ ಪಾಡಿಗೆ ತಾನು ಬ್ರಹ್ಮವೇ. ಆದ್ದರಿಂದ ಜೀವನು ಬ್ರಹ್ಮವಾಗಿರುವುದು ಯಾವಾಗಲೋ ಸ್ವಲ್ಪ ಹೊತ್ತಿರುತ್ತಾನೆ ಎಂದಲ್ಲ, ಹೋಗಿ ಪಡ್ಕೊಳ್ತಾನೆ ಎಂದಲ್ಲ. ಜೀವನು ಹೋಗಿ ಬ್ರಹ್ಮವನ್ನು ಪಡ್ಕೊಳ್ತಾನ? ಎಲ್ಲಿ ಹೋಗುತ್ತಾನೆ? ಯಾರನ್ನು ಪಡ್ಕೊಳ್ತಾನೆ? ಬ್ರಹ್ಮ ಎಂಬುದು ಒಂದು ಪರಿಮಿತ ವಸ್ತುವ ಪಡ್ಕೊಳ್ಳುವುದಕ್ಕೆ? ಒಂದು ಜಾಗದಲ್ಲಿದೆಯಾ? ಒಂದು ಕಾಲದಲ್ಲಿದೆಯಾ? ಒಂದು ವಸ್ತುವಾಗಿದೆಯಾ? ಸುಷುಪ್ತಿ ಅಂದರೇನು? ಒಂದು ಜಾಗವ? ಅಲ್ಲೇ ಇರುತ್ತದೆ, ಬೇರೆ ಕಡೆ ಇರಲ್ಲ. ಅದು ಸರ್ವವ್ಯಾಪಕ. ಒಂದು ಕಾಲದಲ್ಲಿರುತ್ತದ, ಇನ್ನೊಂದು ಕಾಲದಲ್ಲಿರುವ ಅದು ಎಂದೆಂದಿಗೂ ಇರುವಂಥದ್ದು, ಕಾಲರಹಿತ. ಸುಷುಪ್ತಿ ಎಂಬುದು ಕಾಲರಹಿತ, ಎಂದೆಂದಿಗೂ ಇರುವುದೇ. ಇನ್ನೊಂದು ಸುಷುಪ್ತಿ ಅಂದರೆ ಒಂದಾನೊಂದು ಪ್ರತ್ಯೇಕ ಅನುಭವ, ಎಲ್ಲ ಅನುಭವಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿರುವ ಅನಂತ ಅನುಭವ. ಸುಷುಪ್ತಿ ಎಂಬುದು ಮಿಕ್ಕ ಎಲ್ಲ ಅನುಭವಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿರುವಂಥ ಅದು ಅಖಂಡ ಅನಂತ ಸರ್ವವ್ಯಾಪಕ ಅದ್ವಿತೀಯ ಅನುಭವವೋ ಅಥವಾ ಒಂದಾನೊಂದು ಪ್ರತ್ಯೇಕ ಎಕ್ಸ್ಕ್ಲೂಸಿವ್ ಅನುಭವವೋ? ಮಿಕ್ಕ ಅನುಭವಗಳನ್ನು ಹೊರಗೆ ಹಾಕಿ ತಾನು ಮಾತ್ರ ಬಿಡಿಯಾಗಿರುವಂಥ ಪ್ರತ್ಯೇಕ ಅನುಭವವೋ? ಸುಷುಪ್ತಿ ಎಂಬುದು ಒಂದು ಪ್ರತ್ಯೇಕ ಅನುಭವವಲ್ಲ, ಎಲ್ಲ ಅನುಭವಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿದೆ. ಜಾಗ್ರದ್ ಅನುಭವವನ್ನು, ಸ್ವಪ್ನಾನುಭವವನ್ನು, ಎಲ್ಲ ಅನುಭವಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿರುವಂಥ ಅನಂತ ಅನುಭವ. ಆದ್ದರಿಂದ ತಾನು ಸುಷುಪ್ತಿಯನ್ನು ಯಾವಾಗಲೋ ಒಂದು ಸಲ ಹೋಗಿ ಪಡ್ಕೊಳ್ತಾನ? ಸುಷುಪ್ತಿ ಅಂದರೆ ಅಲ್ಲಿ ಪಡ್ಕೊಳ್ಳುವುದೇನಿಲ್ಲ, ತಾನು ಮಾತ್ರನೇ. ಮರಿ ತಾನು ಮಾತ್ರ ತಾನಾಗಿರುವುದು ಯಾವಾಗ? ತಾನಾಗಿರುವುದು ಯಾವಾಗ? ತಾನಾಗಿರುವುದು ತಾನೇ. ಅಲ್ಲಿ ಯಾವಾಗ ಎನ್ನುವುದು ಪ್ರಸಕ್ತಿ ಏನು? ಒಂದು ಸಲ ನಾನಿರುತ್ತೀನಿ, ಒಂದು ಸಲ ನಾನಲ್ಲ ಎಂದು ಹೇಳ್ತಾರಾ ಯಾರಾದರೂ? ಅದರಿಂದ ನೋಡಿ, ಕದಾಚಿತ್ ಜೀವಸ್ಯ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ ನ ಕದಾಚಿತ್. ಜೀವನು ಬ್ರಹ್ಮನಾಗಿರುವುದ ಸಮಯವೇ ಇಲ್ಲ. ಏಕೆ? ತಾನು ತನ್ನ ಸ್ವರೂಪವೇ ಬ್ರಹ್ಮವಾಗುವುದರಿಂದ ತಾನು ಬ್ರಹ್ಮದಾಗದೇ ಇರುವ ಸಮಯವೇ ಇಲ್ಲ.
ಅಂದರೆ ಎಂದಿಗೂ ಸುಷುಪ್ತೆ, ಎಂದಿಗೂ ಬ್ರಹ್ಮವೇ. ತಾನು ಎಂದಿಗೂ ಸುಷುಪ್ತಿ ಆಗಿದ್ದಾನೆ. ಏಕೆ? ಸುಷುಪ್ತಿ ಅಂದರೆ ಒಂದು ಸ್ವಲ್ಪ ಹೊತ್ತು ಬಂದು ಇರುವಂಥ ಅವಸ್ಥೆ ಅಲ್ಲ. ಏಕೆ? ತಾನೇ ಸುಷುಪ್ತಿ, ತಾನು ಎಂದಿಗೂ ಇದ್ದಾನಲ್ಲ. ಅಂದರೆ మరి ಎಂದಿಗೂ ಸುಷುಪ್ತಿ ಇದೆ. ಸುಷುಪ್ತಿ ಕಾಲರಹಿತ, ಅದರಿಂದ ಎಂದಿಗೂ ಇರುತ್ತದೆ. ದೇಶರಹಿತ, ಎಲ್ಲಿಯಾದರೂ ಇರುತ್ತದೆ, ಎಲ್ಲೆಲ್ಲಿಯೂ ಇರುತ್ತದೆ, ಎಂದೆಂದಿಗೂ ಇರುತ್ತದೆ. ಎಲ್ಲ ಅನುಭವಗಳನ್ನು ಸೇರಿಸಿಕೊಂಡೇ ಇರುತ್ತದೆ. ಒಂದು ಅನುಭವದ ಸುಷುಪ್ತಿ ಎಂಬುದು ಒಂದು ಪ್ರತ್ಯೇಕ ಅನುಭವವಲ್ಲ. ನೀವು ಏನು ಮಾಡುತ್ತಿದ್ದರೂ ಸುಷುಪ್ತೇ ಇದ್ದೀರಿ. ಎಲ್ಲ ಅನುಭವಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿದ್ದು ಸುಷುಪ್ತಿ ಅನುಭವ. ಸರ್ವಾನುಭವಾತ್ಮಿಕ, ಸರ್ವ ಅನುಭವವನ್ನು ತನ್ನಲ್ಲೇ ಒಳಗೊಂಡಿರುವಂಥ ಅಖಂಡ ಅನುಭವ, ಅನಂತ ಅನುಭವ. ಆದ್ದರಿಂದ ನಾವು ಬ್ರಹ್ಮವಾಗಲಿಲ್ಲ ಎಂಬುದು ಎಲ್ಲಿ ಇಲ್ಲ. ಜೀವನಿದ್ದಾನೆ, ಬ್ರಹ್ಮ ಆಗಲಿಲ್ಲ ಅಂದರೆ ಏನರ್ಥ? ಜೀವ ಅಂದರೆ ಒಂದು ಬ್ರಹ್ಮಕ್ಕಿಂತ ಬಿಡಿಯಾದ ವಸ್ತುವ? ಬ್ರಹ್ಮ ಅಂದರೆ ಅನಂತ. ಅನಂತದಿಂದ ಹೊರಗೆ ಯಾವುದಾದರೂ ಇರುತ್ತದೆ? ಏನಪ್ಪ? ಅನಂತ ಅಂದರೆ ಎಲ್ಲವನ್ನೂ ಸೇರಿಸಿಕೊಂಡಿದೆ. ಅನಂತಕ್ಕಿಂತ ಹೊರಗೆ ಎಂಬ ಮಾತುಕ್ಕೆ ಅರ್ಥವೇ ಇಲ್ಲ. ಅನಂತ ಅಂದರೆ ಹೊರಗೆ ಒಳಗೆ ಇಲ್ಲ. ಎಲ್ಲವೂ ತಾನಾಗಿದ್ದನ್ನು ಅನಂತ ಹೇಳಿದ್ದೇವೆ. ಅನಂತಕ್ಕಿಂತ ಹೊರಗೆ ಯಾರಿರುತ್ತಾರೆ? ಬ್ರಹ್ಮಕ್ಕಿಂತ ಹೊರಗೆ ಯಾರಿರುತ್ತಾರೆ? ಬ್ರಹ್ಮಕ್ಕಿಂತ ಹೊರಗೆ ಅಂದರೆ ಮಾತುಕ್ಕೆ ಅರ್ಥವೇನು? ಆ ಮಾತುಕ್ಕೆ ಅರ್ಥವೇನು? ಬ್ರಹ್ಮ ಅಂದರೆ ಒಂದು ಪ್ರತ್ಯೇಕ ವಸ್ತುವ? ಅದಕ್ಕಿಂತ ಹೊರಗೆ ಎಂದು ಇನ್ನೊಂದಿರುವುದಕ್ಕೆ ಇನ್ನೊಂದು ಇಲ್ಲದೆ ಬ್ರಹ್ಮ ಎಂದು ಹೇಳ್ತೀವಿ. ಬ್ರಹ್ಮ ಅಂದರೆ ತನಗಿಂತ ಬೇರೆ ಎಂಬುದೇ ಇಲ್ಲ, ಎಲ್ಲವೂ ತಾನೇ. ಅದನ್ನು ಸುಷುಪ್ತಿ ಎಂದು ಹೇಳಿದ್ದೇವೆ. ಆದ್ದರಿಂದ ಕದಾಚಿತ್ ಬ್ರಹ್ಮಣ ಸತ್ಸಂಪತ್ತಿರ್ನ ನಾಸ್ತಿ ನ ಕದಾಚಿತ್ ನಾಸ್ತಿ. ಎರಡು ನೆಗೆಟಿವ್ಗಳಾಗಿದೆ. ತಾನು ಬ್ರಹ್ಮವಲ್ಲದೇ ಇರುವ ಸಮಯವಿಲ್ಲ ಅಂದರೆ ಎಂದಿಗೂ ಬ್ರಹ್ಮವಾಗಿದ್ದಾನೆ. ಅಂದರೆ ಅರ್ಥವೇನು? ತನ್ನ ನಿಜಸ್ವರೂಪಕ್ಕೆ ಬ್ರಹ್ಮ ಎಂದು ಹೆಸರು, ತಾನೇ ಬ್ರಹ್ಮ. ಬರೀ ಜೀವ ಅನಿಸುತ್ತಾ ಇದೆ, ಅದು ಕಲ್ಪಿತ, ಅದು ಬಾಹ್ಯ ದೃಷ್ಟಿ, ಅಧ್ಯಾರೋಪಿತ ದೃಷ್ಟಿ. ತಪ್ಪು ತಿಳುವಳಿಕೆಯಿಂದ ಅನಿಸುತ್ತಾ ಇದೆ ಹೊರತು ತಾನು ಮಾತ್ರ ಆಗಿದ್ದು ಬ್ರಹ್ಮೆ. ಏಕೆಂದರೆ ಸ್ವರೂಪಸ್ಯ ಅನಪಾಯಿತ್ವಾತ್, ತನ್ನ ಸ್ವರೂಪವನ್ನು ಯಾರೂ ಕಲ್ಕೊಳ್ಳುವ ಹಾಗಿಲ್ಲ. ಯಾರೂ ತನ್ನ ಸ್ವರೂಪವನ್ನು ಕಲ್ಕೊಳ್ಳುವುದಕ್ಕೆ ಆಗುವುದಿಲ್ಲ. ಏಕೆ? ತಾನೇ ತನ್ನನ್ನು ಕಲ್ಕೊಳ್ಳುವುದೊಂದು ಮಾತುಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ಸ್ವಪ್ನ ಜಾಗರಿತಯೋಸ್ತು. ಮತ್ತು ನಾನು ಜಾಗೃತ್ತಿನಲ್ಲಿ, ಸ್ವಪ್ನದಲ್ಲಿ ನಾನು ಸುಷುಪ್ತಿ ಅಲ್ಲ, ನಾನು ಬ್ರಹ್ಮವಲ್ಲ ಅನಿಸುತ್ತದಲ್ಲ. ಅದು ನೋಡಿ, ಬ್ರಹ್ಮವಲ್ಲ ಎಂಬುದು ಅನಿಸಿಕೆಯೇ ಹೊರತು ಇರುವಿಕೆ ಅಲ್ಲ. ನೀವಿರುವುದು ಸುಷುಪ್ತಿ, ನಿಮಗೆ ಅನಿಸಿಕೆ ಜಾಗೃತ್ತು. ನೋಡಿ, ಜಾಗೃತ್ತು ಅನಿಸುತ್ತದೆ, ನೀವು ಜಾಗೃತ್ತಿನಲ್ಲಿಲ್ಲ. ಯಾರೂ ಜಾಗೃತ್ತಕ್ಕೂ ಬಂದಿಲ್ಲ, ಜಾಗೃತ್ತಿನಲ್ಲಿಲ್ಲ. ಯಾರೂ ಸ್ವಪ್ನಕ್ಕೆ ಬಂದಿಲ್ಲ, ಸ್ವಪ್ನದಲ್ಲಿ ಇಲ್ಲ. ಇರುವುದು ಸುಷುಪ್ತೆ. ಜಾಗೃತ್ತು ಅನಿಸುತ್ತದೆ, ಅನಿಸಿಕೆನೇ ಹೊರತು ಇರುವಿಕೆ ಅಲ್ಲ. ಅನಿಸಿದ್ದರೂ ನಾನು ಸುಷುಪ್ತೆ ಆಗಿದ್ದೀನಿ, ಕನಸು ಅನಿಸಿದ್ದರೂ ನಾನು ಸುಷುಪ್ತೆ ಆಗಿದ್ದೀನಿ. ಆದ್ದರಿಂದ ನೋಡಿ, ಜಾಗೃತ್ ಸ್ವಪ್ನಯೋಸ್ತು ಉಪಾಧಿ ಸಂಪರ್ಕವಶಾತ್. ಜಾಗೃತ್ತಿನಲ್ಲಿ, ಸ್ವಪ್ನದಲ್ಲಿ ನಾನು ಸುಷುಪ್ತಿ ಅಲ್ಲ ಅನಿಸುತ್ತದೆ. ಆ ಅನಿಸಿಕೆಯಿಂದ ಸುಷುಪ್ತಿಗಿಂತ ಹೊರಗೆ ಇದ್ದೇನೋ ಅನಿಸುತ್ತದೆ. ಅನಿಸುವಾಗಲೂ ನೀವು ಸುಷುಪ್ತೆ. ಏಕೆ? ಆ ಅನಿಸಿಕೆಯೂ ಸುಷುಪ್ತಿಯಲ್ಲೇ ಕಲ್ಪಿತ. ಆದ್ದರಿಂದ ನಾನು ಸುಷುಪ್ತಿ ಪಡ್ಕೊಂಡಿಲ್ಲ, ನಾನು ಬ್ರಹ್ಮವನ್ನು ಪಡ್ಕೊಂಡಿಲ್ಲ, ಇನ್ನೇನೋ ಆಗಿಬಿಟ್ಟೆ, ಬ್ರಹ್ಮಗಿಂತ ಬೇರೆ ಆಗಿದ್ದೇನೆ. ಬ್ರಹ್ಮಕ್ಕಿಂತ ಬೇರೆ ಎನ್ನುವುದು ಬ್ರಹ್ಮವೇ. ಅದು ನೋಡಿ, ಬೇರೆ ಎಂಬ ಮಾತುಕ್ಕೆ ಅರ್ಥವಿಲ್ಲ. ಆಕಾಶಕ್ಕಿಂತ ಬೇರೆ, ಆಕಾಶಕ್ಕಿಂತ ಹೊರಗೆ ಎಂಬ ಮಾತುಕ್ಕೆ ಅರ್ಥವಿಲ್ಲ. ಹೊರಗೆ ಒಳಗೆ ಎಂಬುದೇ ಆಕಾಶ, ಹೊರಗೆ ಒಳಗೆ ಎಂಬುದಲ್ಲ ಆಕಾಶವೇ. ಆಕಾಶಕ್ಕೆ ಹೊರಗೆ ಎಂಬ ಮಾತುಕ್ಕೆ ಅರ್ಥವಿಲ್ಲ. ಹಾಗೆ ನಾನು ಬ್ರಹ್ಮವಲ್ಲದೇ ಇರುವ ಸಮಯವೇ ಇಲ್ಲ. ಮತ್ತು ಜಾಗೃತ್ತಿನಲ್ಲಿ, ಸ್ವಪ್ನದಲ್ಲಿ ನಾನು ಬೇರೆ ಆಗಿದ್ದೇನೆ ಎಂದು ಅನಿಸಿಕೆ ಮಾತ್ರ ಇದೆ. ಆ ಅನಿಸಿಕೆ ದೃಷ್ಟಿಯಿಂದ ಸುಷುಪ್ತಿ ನಾನು ತಲುಪಲಿಲ್ಲ ಅನಿಸುತ್ತದೆ. ನಾನು ಸುಷುಪ್ತಿ ಬಿಟ್ಟು ಬೇರೆ ಆಗಿದ್ದೇನೆ ಅನಿಸುತ್ತದೆ. ನಾನು ಸುಷುಪ್ತಿ ಅಲ್ಲ, ನಾನು ಸುಷುಪ್ತಿ ಬಿಟ್ಟು ಇನ್ನೊಬ್ಬರಾಗಿದ್ದೇನೆ ಅನಿಸುತ್ತದೆ. ಆ ಅನಿಸಿಕೆ ತಪ್ಪು ಆಗುವುದರಿಂದ ತಪ್ಪೆಂದು ಹೇಗೆ ಗೊತ್ತಾಗ್ತದೆ? ಅದು ಬಿಡಕ್ಕಾಗುತ್ತಾ ಇದೆ. ನಾನು ಎಚ್ಚರದಲ್ಲಿದ್ದೇನೆ ಎನ್ನುವುದು ಯಾರೂ ಎಚ್ಚರಕ್ಕೆ ಹೋಗುವುದಿಲ್ಲ, ಎಚ್ಚರಕ್ಕೆ ಬರುವುದಿಲ್ಲ. ಎಚ್ಚರದಲ್ಲಿ ಇದ್ದೇನೆ ಎಂದು ಒಂದು ಅನಿಸಿಕೆ ಇದೆ ಅಷ್ಟೇ. ಆ ಅನಿಸಿಕೆ ಬಿಟ್ಟು ಹೋದರೆ, ಆ ಅನಿಸಿಕೆ ಇಲ್ಲದಿದ್ದರೆ ತಾನು, ಅದೇ ಸುಷುಪ್ತಿ. ನಾನು ಎಚ್ಚರ ಎಂಬ ಅನಿಸಿಕೆ ಬಿಟ್ಟರೆ ತಾನಿರುವುದೇ ಸುಷುಪ್ತಿ.
ಆದ್ದರಿಂದ ತಾನು ಎಚ್ಚರ ಎಂಬ ಅನಿಸಿಕೆ ಬಿಟ್ಟಾಗ ಸ್ವಪ್ನ ಜಾಗರಿತಯೋಸ್ತು ಉಪಾಧಿ ಸಂಪರ್ಕ ವಶಾತ್, ಉಪಾಧಿ ಸಂಪರ್ಕದಿಂದ, ಉಪಾಧಿ ಅಂದ್ರೇನು? ಅನಿಸಿಕೆ. ಎಚ್ಚರ ಎಂಬ ಅನಿಸಿಕೆ, ಸ್ವಪ್ನ ಎಂಬ ಅನಿಸಿಕೆ ಬಿಟ್ಟರೆ ಅನಿಸಿಕೆ ಏನನಿಸುತ್ತದೆ? ನಾನು ಬೇರೆ ಆಗಿದ್ದೇನೆ, ನಾನು ನನ್ನನ್ನೇ ದೂರವಾಗಿದ್ದೇನೆ, ನಾನು ನನ್ನನ್ನು ಕಲ್ಕೊಂಡೆ, ನನ್ನನ್ನು ಅಂದರೆ ನಾನು ತನ್ನನ್ನು ಕಲ್ಕೊಂಡೆ, ತನಗಿಂತ ನಾನು ಇನ್ನೊಬ್ಬರಾಗಿ ಬಿಟ್ಟೆ, ತನಗಿಂತ ದೂರನಾಗಿದ್ದೇನೆ ಎಂದು ಪರರೂಪ ಆಪತ್ತಿ. ಇನ್ನೊಬ್ಬರು ನಾನು ಆತ್ಮನಲ್ಲ, ನಾನು ಇನ್ನೇನೋ ಆಗಿಬಿಟ್ಟೆ ಎಂದು ಅನಿಸಿಕೆ ದೃಷ್ಟ್ಯ ಹಾಗೆ ಅನಿಸುತ್ತದೆ. ತದುಪಶಮಾತ್, ಆ ಅನಿಸಿಕೆ ಬಿಟ್ಟರೆ, ಉಪಶಮಾತ್ ಅಂದರೆ ಆ ಅನಿಸಿಕೆ ಬಿಟ್ಟರೆ ಸುಷುಪ್ತಿಯಲ್ಲಿ ಏನಾಗುತ್ತದೆ? ಬ್ರಹ್ಮನೇ ಆಗಿರುತ್ತಾನೆ. ಆ ಅನಿಸಿಕೆ ಬಿಟ್ಟರೆ, ಆ ಅನಿಸಿಕೆ ಬಿಟ್ಟರೆ ತಾನು ತಾನೇ ಇರುತ್ತಾನೆ ಅಷ್ಟೇ, ತಾನೆಲ್ಲೋ ಹೋಗುವುದಲ್ಲ. ನೋಡಿ, ಜಾಗೃತ್ತಿನಿಂದ ಸುಷುಪ್ತಿಗೆ ಹೋಗುವುದೇನಿಲ್ಲ. ಏಕೆ? ಹೋಗುವುದು ಬರುವುದೆಂಬುದು ಎಚ್ಚರದ ದೃಷ್ಟಿ. ಏಕೆಂದರೆ ದೇಶದಲ್ಲಿ ಕಾಲದಲ್ಲಿ ಒಂದು ಪರಿಚ್ಛಿನ್ನ ವ್ಯಕ್ತಿ ಹೋಗುತ್ತಾನೆ ಬರುತ್ತಾನೆ. ಎಚ್ಚರದಲ್ಲಿರುವವನು ಬರುತ್ತಾನೆ ಹೋಗುತ್ತಾನೆ. ಎಲ್ಲಿ? ಎಚ್ಚರ ಒಳಗೇ ಹೋಗ್ತಾನೆ ಬರುತ್ತಾನೆ ಹೋಗುತ್ತಾನೆ ಎಂಬುದು ಎಚ್ಚರ ಒಳಗೆ ಅಷ್ಟೇ ಹೊರತು ಒಟ್ಟು ಎಚ್ಚರವನ್ನು ಬರುವುದು ಹೋಗುವುದೆಂಬು ಹೇಳಕ್ಕಾಗಲ್ಲ. ಏಕೆ? ಒಟ್ಟು ಎಚ್ಚರ ನೋಡಬೇಕಾದರೆ ಒಟ್ಟು ಎಚ್ಚರ ನೋಡುವಾಗ ನೀನು ಸಾಕ್ಷಿಯಾಗಿದ್ದಿ, ಒಟ್ಟು ಎಚ್ಚರವನ್ನು ನೋಡುವಾಗ ನೀನು ಸಾಕ್ಷಿಯಾಗಿದ್ದಿ. ಆ ಸಾಕ್ಷಿಗೆ ಹೋಗುವುದಿಲ್ಲ ಬರುವುದಿಲ್ಲ. ಈ ತೋರುವ ಎಚ್ಚರವನ್ನು ತನ್ನಲ್ಲಿ ಅಡಕ ಮಾಡಿಕೊಂಡೇ ಸಾಕ್ಷಿಯಾಗಿದ್ದಾನೆ. ಆದ್ದರಿಂದ ನಾನು ಉಪಶಮಾತ್, ಎಚ್ಚರ ಬಿಟ್ಟು ಹೋಯಿತು ಅಂದರೆ ಅರ್ಥವೇನು? ಎಚ್ಚರ ಬಿಡುವುದಿಲ್ಲ, ದೃಷ್ಟಿ ಬದಲಾಯಿಸಿದ್ದೇವೆ. ನಾನು ಎಚ್ಚರದಲ್ಲಿದ್ದೀನೋ, ಎಚ್ಚರ ತನ್ನಲ್ಲಿದೆಯೋ ಅಷ್ಟೇ ದೃಷ್ಟಿ ಬದಲಾಯಿಸು. ಎಚ್ಚರ ಅವಸ್ಥೆ, ನಾನು ಎಚ್ಚರ ಅವಸ್ಥೆಯಲ್ಲಿದ್ದೀನೋ, ಎಚ್ಚರ ಅವಸ್ಥೆನೇ ತನ್ನ ಅರಿವಿನಲ್ಲಿದೆಯೋ, ನೋಡಿ ವ್ಯತ್ಯಾಸ. ಈ ವಾಕ್ಯವನ್ನು ಚೆನ್ನಾಗಿ ಮನನ ಮಾಡಿ ಮತ್ತೊಂದು ಸಲ ಗಮನಿಸಿ. ನಾನು ಎಚ್ಚರ ಒಳಗೆ ಇದ್ದೀನೋ, ಎಚ್ಚರ ತನ್ನಲ್ಲಿದೆಯೋ ಅಂದರೆ ಏನು? ಮತ್ತೆ ಪ್ರಶ್ನೆ. ಓಕೆ, ತಾನು ಎಚ್ಚರದಲ್ಲಿದ್ದರೆ ಹೇಗಿರುತ್ತದೆ? ಮನನ ಮಾಡೋಣ, ಚಿಂತನ ಮಾಡೋಣ. ನಾನು ಎಚ್ಚರದಲ್ಲಿದ್ದರೆ ಹೇಗಿರುತ್ತದೆ? ನಾನು ಎಚ್ಚರದಲ್ಲಿದ್ದೀನೋ, ಎಚ್ಚರ ತನ್ನಲ್ಲಿದೆಯೋ? ನೋಡಿ, ನೀವು ಎಲ್ಲೋ ಕೇಳಿದ್ದು ಹೇಳಬಾರದು. ನೀವು ಎಲ್ಲೋ ಓದಿದ್ದು ಕೇಳಿದ್ದು. ನಾನು ಪಾಠ ಹೇಳುವಾಗ ಕೆಲವರು ಏನು ಹೇಳ್ತಾರೆ, ನಾನು ಎಚ್ಚರದಲ್ಲಿದ್ದೀನೋ, ಎಚ್ಚರ ನನ್ನಲ್ಲಿ ಅಂದರೆ ಎಚ್ಚರ ನನ್ನಲ್ಲಿ ಹೇಳ್ಬಿಟ್ಟು ಹೇಗೆ ಗೊತ್ತಪ್ಪ? ಹೇಗೆ ಹೇಳು? ಗೊತ್ತಿಲ್ಲ, ಸೀರಿಯಸ್ ಆಗಿಬಿಡ್ತಾರೆ. ಏನೋ ಮಕ್ಕಳ ಹಾಗೆ ಪಾಠ ಹೇಳುವಾಗ ಅಂದರೆ ಅವರು ಈ ಎಂದು ಹೇಳಿಬಿಡ್ತಾನೆ. ಮಕ್ಕಳ ಹಾಗೆ ಬಿಹೇವ್ ಮಾಡ್ತಾರೆ ವೇದಾಂತ ಕಲಿಯುವವರು. ಈ ಮಕ್ಕಳ ಬುದ್ಧಿ ಬಿಟ್ಟರೆ ವೇದಾಂತ ಬರುತ್ತದೆ. ಆ ಮಕ್ಕಳ ಬುದ್ಧಿ ಅಜ್ಞಾನ. ಅದರಿಂದ ನೋಡಿ, ಇಲ್ಲಿ ನಾನು ಎಚ್ಚರದಲ್ಲಿದ್ದೀನೋ, ಎಚ್ಚರಣೆ ತನ್ನಲ್ಲಿದೆಯೋ? ಈ ವ್ಯತ್ಯಾಸ ಹೇಗೆ ಗೊತ್ತಾಗುವುದು? ಅಂದರೆ ಯಾರೋ ಹೇಳಿದ್ದು ಕಂಠಸ್ಥ ಮಾಡಿ ರಿಪೀಟ್ ಮಾಡ್ತಾರಾ ಏನು? ನಿಮ್ಮ ಅನುಭವದಲ್ಲಿ ನೋಡ್ಕೊ. ಹೌದು, ಅನುಭವ ಅಂದರೆ ಏನು ನೋಡಬೇಕು? ನೋಡಿ ಹೇಳ್ತೀನಿ, ಈಗಲೇ ನೋಡು, ಪಾಠ ಕೇಳುವಾಗಲೇ ನೋಡು, ಗಮನಿಸು. ನಾನು ಎಚ್ಚರದಲ್ಲಿದ್ದರೆ ಹೇಗಿರುತ್ತದೆ? ನಿಮ್ಮ ಅನುಭವ ಏನು ಹೇಳ್ತದೆ? ನೀವು ಎಚ್ಚರದಲ್ಲಿದ್ದೀಯಾ? ಹೌದು. ಅಂದರೇನು? ನಿನ್ನ ಸುತ್ತು ಪ್ರಪಂಚ ಇದೆಯೇನು? ನಿನ್ನ ಸುತ್ತು ಪ್ರಪಂಚವಿದ್ದರೆ ನೀವು ಎಚ್ಚರದಲ್ಲಿದ್ದಿ. ಪ್ರಪಂಚ ಅಂದರೆ ಏನು? ನಾಮರೂಪಗಳು ನಿನ್ನ ಸುತ್ತಿವೆ. ನಾನು ಒಬ್ಬನಾಗಿದ್ದೇನೆ, ನಾನೊಬ್ಬ ವ್ಯಕ್ತಿ ಅಂದ್ಕೊಂಡರೆ ನನ್ನ ಸುತ್ತು ಪ್ರಪಂಚವಿದೆ ಅಂದರೆ ನೀವು ಜಾಗೃತ್ತಿನಲ್ಲಿದ್ದೀರಿ, ಜಾಗೃತ್ತಾಗಲಿ ಸ್ವಪ್ನವಾಗಲಿ. ಅಥವಾ ಅವಸ್ಥನೆ ತನ್ನಲ್ಲಿ ತೋರ್ತಾ ಇದೆ. ತನ್ನಲ್ಲಿ ಅಂದರೆ ಯಾರು? ಅರಿವಿಗೆ. ಅರಿವಿಗೆ ತೋರ್ತಾ ಇದೆ, ಅರಿವಿನಲ್ಲಿ ತೋರ್ತಾ ಇದೆ, ಅರಿವನ್ನು ಬಿಟ್ಟು ಇರುವುದಿಲ್ಲ. ಅದು ನೋಡಿ, ಒಟ್ಟವಸ್ಥಾ ಅಂದರೆ ಅವಸ್ಥೆಯಲ್ಲಿರುವ ದೇಹ, ಇಂದ್ರಿಯಗಳು, ಮನಸ್ಸು. ಒಟ್ಟವಸ್ಥೆ ಅರಿವಿನಲ್ಲಿ ತೋರ್ತಾ ಇದೆ, ಅರಿವಿಗೆ ತೋರ್ತಾ ಇದೆ, ಅರಿವಿನ ದೃಷ್ಟಿಗೆ ಬಿಡಿಯಾಗಿಲ್ಲ. ಅರಿವಿಗೆ ಬೇರೆ ಇಲ್ಲವೇ ಇಲ್ಲ, ಅದು ಅರಿವಿನಲ್ಲೇ ಮುಳುಗಿ ಹೋಗ್ತದೆ ಅಂದರೆ ಅರಿವೇ ಆಗಿಬಿಡ್ತದೆ. ನಿಮಗೇನು ಅನಿಸುತ್ತಾ ಇದೆ? ಈ ಅನುಭವ ನೋಡು. ಈ ಅನುಭವ ನೋಡಿದ್ದರೆ ಎಚ್ಚರ ಅವಸ್ಥವೇ ತನ್ನಲ್ಲಿದೆ. ನಾನು ಎಷ್ಟಿದ್ದೀನಿ? ನಾನು ವ್ಯಾಪಕವಾಗಿದ್ದೀನಿ. ಎಷ್ಟು ವ್ಯಾಪಕ? ಒಟ್ಟು ಎಚ್ಚರವನ್ನು ತಿಳಿಯುತ್ತಾ ಇದ್ದೇನೆ. ಎಚ್ಚರದ ಅಂಚುಗಳು ಗೊತ್ತಾಗ್ತಾ ಇವೆ.
ಎಚ್ಚರದ ಅಂಚುಗಳು ಗೊತ್ತಾದರೆ ಎಚ್ಚರ ಎಲ್ಲಿ ಕಂಡು ಬರ್ತದೆ? ಎಲ್ಲಿ ಇಲ್ಲ, ನನ್ನಲ್ಲಿ ಮುಳುಗಿ ಹೋಗ್ತದೆ. ನಾನು ಒಟ್ಟು ಎಚ್ಚರ ಅವಸ್ಥೆ ನೋಡಲಿಕ್ಕೆ ಹೋದರೆ ಎಚ್ಚರ ಅವಸ್ಥೆ ತನ್ನಲ್ಲಿ ಮುಳುಗಿ ಹೋಗ್ತದೆ. ತಾನು ಮಾತ್ರ ಇರುವಾಗಿರುತ್ತೇನೆ, ಅರಿವಾಗಿರುತ್ತೇನೆ. ಅರಿವಾಗಿ ಇರುವ ತಾನು ಎಲ್ಲಿ ಎಂಬ ಪ್ರಶ್ನೆ ಇಲ್ಲ. ಏಕೆಂದರೆ ಎಲ್ಲಿ ಎನ್ನುವುದು ದೇಶ, ಯಾವಾಗ ಎಂಬುವುದು ಕಾಲ, ಯಾರಾಗಿದ್ದೀನಿ ಎಂಬುದು ವ್ಯಕ್ತಿ. ಈ ಮೂರನ್ನು ನುಂಗಿಬಿಟ್ಟೆ ಎಲ್ಲಿ ಎಂಬ ಬುದ್ಧಿ ಅರಿವಕ್ಕಿಲ್ಲ. ಅರಿವು ಇರುವಿನ ಸ್ವರೂಪ. ಯಾವಾಗ ಎಂಬ ಯೋಚನೆ ಇಲ್ಲ. ಯಾರಾಗಿದ್ದೇನೆ ಅದು ಇಲ್ಲ. ಏಕೆ? ಅದು ವ್ಯಕ್ತಿತ್ವ. ಅಂದರೆ ಈ ಮೂರು ಇಲ್ಲ ಅಂದರೆ ಅವಸ್ಥೆ ಇಲ್ಲ. ನಾನು ಎಲ್ಲಿದ್ದೇನೆ, ಯಾವಾಗ ಇದ್ದೇನೆ, ಯಾರಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ ಅನಿಸಿತಾ ಅದು ಅವಸ್ಥೆ. ಇಂಥವನಾಗಿದ್ದೇನೆ, ನಾನು ಇಂಥವನು ಅನಿಸಿತಾ ನೀವು ಅವಸ್ಥೆ ಒಳಗೆ ಇದ್ದೀ. ನಾನು ಯಾರು ಎಂದರೆ ಹೇಳೋಕ್ಕಾಗಲ್ಲ. ಈಗ ಇನ್ನೊಂದು ಪ್ರಶ್ನೆ, ನಾನು ಅಂದರೆ ಏನು, ತಾನು ಅಂದರೆ ಏನು? ತಾನಂದರೆ ತಾನೇ ಅಷ್ಟೇ. ತಾನು ಅಂದರೆ ತಾನಿಲ್ಲದೆ ಯಾವುದೂ ಇಲ್ಲ. ಅದರಿಂದ ತಾನು ಎಂದು ಹೇಳೋಕ್ಕಾಗಲ್ಲ. ಎಲ್ಲವೂ ಅದೇ. ಎಲ್ಲವೂ ಅದೇ. ಎಲ್ಲವೂ ತನ್ನಲ್ಲೇ ಮುಳುಗಿ ಹೋಯಿತು. ಆವಾಗ ತಾನು ಸಾಕ್ಷಿ. ಅವಸ್ಥೆ ತನ್ನಲ್ಲೇ ಮುಳುಗಿ ಹೋಯಿತು. ಹೀಗೆ ಅವಸ್ಥೆ ಒಳಗೆ ತಾನಿದ್ದೀನೋ ಅವಸ್ಥೆನೇ ತನ್ನಲ್ಲಿದೆಯೋ ಇದು ನೋಡು, ಇದು ಗಮನಿಸು. ಅಂದರೆ ನನಗೆ ಅವಸ್ಥೆ ಹೇಗೆ ಕಂಡು ಬರ್ತಾ ಇದೆ? ಅವಸ್ಥೆ ನನ್ನಲ್ಲಿ ಕಂಡು ಬರ್ತಾ ಇದೆಯೋ? ನಾನು ಯಾರಿಗೂ ಕಂಡು ಬರಲ್ಲ. ಎಷ್ಟಾಗಿದ್ದೇನೆ ಹೇಳೋಕ್ಕಾಗಲ್ಲ. ಎಲ್ಲಿದ್ದೇನೆ, ಎಲ್ಲಿ ಎಂಬ ಪ್ರಶ್ನೆ ನನ್ನ ಸ್ವರೂಪಕ್ಕೆ ಹೊಂದಲ್ಲ, ಅದು ಕಲ್ಪಿತ. ಎಲ್ಲಿ ಎಂಬುದು ದೇಶಬುದ್ಧಿ. ಎಲ್ಲಿ ಎಂಬ ದೇಶಬುದ್ಧಿ ನನ್ನ ಅರಿವಿನಲ್ಲಿ ಕಲ್ಪಿತ. ಕಲ್ಪಿತ ಅಂದರೆ ಅರಿವಿನ ಒಳಗೆ ಇದೆ ಹೊರತು ಅರಿವು ಎಲ್ಲಿ ಎಂದು ಪ್ರಶ್ನೆ ಹೊಂದಲ್ಲ. ಅರಿವು ಯಾವಾಗ ಎಂದು ಪ್ರಶ್ನೆ ಹೊಂದಲ್ಲ. ಯಾವಾಗ ಎಂಬ ಕಾಲಬುದ್ಧೇ ಅರಿವಿನಲ್ಲಿ ತೋರ್ತಾ ಇದೆ. ನಾನು ಯಾರಾಗಿದ್ದೇನೆ ಎಂಬುದು ವ್ಯಕ್ತಿತ್ವ. ಒಬ್ಬ ವ್ಯಕ್ತಿಯಾಗಿದ್ದೇನೆ ಎನ್ನುವುದು ಅರಿವಿನಲ್ಲಿದೆ. ಅರಿವಿಗೂ ವ್ಯಕ್ತಿತ್ವವಿಲ್ಲ. ಅರಿವಿಗೂ ದೇಶ ಇಲ್ಲ, ಕಾಲವಿಲ್ಲ, ವ್ಯಕ್ತಿತ್ವವಿಲ್ಲ. ಇರುವುದೇ ಇರುವುದು. ತಾನೇ ತಾನು ಎಂದಿಗೂ ಇದ್ದಾನೆ, ಎಲ್ಲವೂ ಆಗಿದ್ದಾನೆ. ಆ ಅರಿವು ಅಲ್ಲವೇ ಅದು ಸ್ವರೂಪಾನುಭವ. ಅವಸ್ಥೆಯನ್ನು ನುಂಗಿಬಿಟ್ಟು ಅವಸ್ಥೆಯನ್ನು ದಾಟಿ ಅವಸ್ಥೆಗಿಂತ ಸ್ವತಂತ್ರವಾಗಿ ಎಲ್ಲವೂ ಅವಸ್ಥೆಯೇ ಆಗಿಬಿಟ್ಟಿರುವಂಥ ಅರಿವದು. ಓಕೆ, ಆ ಅರಿವು ಸ್ವರೂಪ ವಕ್ಷತೆ. ಅದರಿಂದ ಎಚ್ಚರ ದೃಷ್ಟಿ, ಕನಸಿನ ದೃಷ್ಟಿ ಬಿಟ್ಟರೆ ಸಾಕು, ಸುಷುಪ್ತಿ ಪಡ್ಕೊಂಡಿದ್ದೇವೆ ಎಂದು ಸುಮ್ಮನೆ ಹೇಳ್ತೀವಿ. ಪಡ್ಕೊಳ್ಳುವುದೇನಪ್ಪ? ನೀನೇ ನೀನು. ನಿನ್ನನ್ನು ನೀವು ಪಡ್ಕೊಳ್ತೀವ? ನಿನ್ನನ್ನು ನೀವು ಕಲ್ಕೊಳ್ಳುವುದಿಲ್ಲ, ಪಡ್ಕೊಳ್ಳುವುದು ಹೇಗೆ? ತನ್ನನ್ನು ತಾನು ಕಲ್ಕೊಳ್ಳುವುದಿಲ್ಲ, ಅದರಿಂದ ಪಡ್ಕೊಳ್ಳುವುದೂ ಇಲ್ಲ. ತಾನು ಎಂದಿಗೂ ಅರಿವಿನ ಸ್ವರೂಪವೇ ಅಲ್ಲವೇ? ನೀವು ಹೊಸದಾಗಿ ಪಡ್ಕೊಳ್ತೀವ? ಹೊಸದಾಗಿ ಪಡೆಯುವುದೇನು? ನಾನೇ ನಾನು, ತಾನೇ ತಾನು ಇದ್ದೇ ಇದ್ದಾನಲ್ಲ. ತಾನು ಕಲ್ಕೊಳ್ಳಲೇ ಇಲ್ಲ, ಎಂದಿಗೂ ಅದೇ ಇದ್ದಾನೆ. ಆದ್ದರಿಂದ ಸುಷುಪ್ತಿ ಎಂಬುದು ಹೊಸದಾಗಿ ಪಡೆಯುವುದಲ್ಲ, ತಾನೇ ತಾನೂ ಸುಷುಪ್ತಿ. ಹಾಗೆ ನೋಡಿ, ತಾನೇ ತಾನು ಎಂಬುದು ಸುಷುಪ್ತಿ. ತಾನಲ್ಲ, ತಾನು ಇನ್ನು ಯಾರೋ ಅನಿಸಿದ್ದರೆ, ತಾನೊಬ್ಬ ವ್ಯಕ್ತಿ ಅನಿಸಿದ್ದರೆ ಎಚ್ಚರದಲ್ಲಿದ್ದಾನೆ. ಅದರಿಂದ ಎಚ್ಚರ ಎಂಬುದು ಅನಿಸಿಕೆ. ಆ ಅನಿಸಿಕೆ ತಪ್ಪು ಎಂದು ಗೊತ್ತಾದರೆ, ತಪ್ಪಂದರೆ ಏಕೆ? ಅನಿಸಿಕೆ ಬಿಟ್ಟು ಹೋಗ್ತಾ ಇದೆ. ಅನಿಸಿಕೆ ತನ್ನ ಅನುಭವಕ್ಕೆ ಎಂದಿಗೂ ಇರುತ್ತಾ ಇಲ್ಲ. ಸ್ವಲ್ಪ ಹೊತ್ತು ಇದ್ದಂತೆ ಇದ್ದುಕೊಂಡು ಸ್ವರೂಪದಲ್ಲಿ ಬಿಟ್ಟು ಹೋಗ್ತಾ ಇದೆ. ಬಿಟ್ಟಂದ್ರೇನು? ಸ್ವರೂಪಕ್ಕಿಂತ ಹೊರಗೆ ಇಲ್ಲ. ಸ್ವರೂಪಕ್ಕಿಂತ ಬಿಟ್ಟು ಹೋಗುವುದಂದರೆ ತನ್ನ ಅರಿವಿಗಿಂತ ಬೇರೆ ಇಲ್ಲ ಅಂದರೆ ಸ್ವರೂಪದಲ್ಲೇ ಮುಳುಗಿ ಹೋಗ್ತದೆ. ಈಗ ಹೊರಗೆ ಇಲ್ಲ, ಒಳಗೆ ಇಲ್ಲ. ಈ ತರಹ ಸ್ವರೂಪವನ್ನೇ ನೋಡಿದವನಿಗೆ ಅವಸ್ಥೆ ಇಲ್ಲ, ಸುಷುಪ್ತಿ ಅವಸ್ಥೆ ಆಗುವುದೇ ಇಲ್ಲ. ಆದ್ದರಿಂದ ಸುಷುಪ್ತಿ ಅಂದರೆ ತಾನು, ತನ್ನನ್ನು ಕಲ್ಕೊಂಡು ಯಾರೂ ಇರುವುದಿಲ್ಲ. ಅದರಿಂದ ಸುಷುಪ್ತಿ ಎಂಬುದು ಹೊಸದಾಗಿ ಬರುವುದಿಲ್ಲ, ಕಲ್ಕೊಳ್ಳುವುದೂ ಇಲ್ಲ. ತಾನೇ ತಾನು ಎಂದಿಗೂ ಇದ್ದಾನೆ, ಇರುವುದೇ ಇರುವುದು. ಹಾಗೆ ನೋಡಬೇಕು. ಆದ್ದರಿಂದ ತದುಪಶಮಾತ್ ಜಾಗ್ರತ್ ದೃಷ್ಟಿ, ಸ್ವಪ್ನ ದೃಷ್ಟಿ ಎಂಬುದು ಅದೊಂದು ಅಂತಃಕರಣ ವೃತ್ತಿ ಅಷ್ಟೇ. ಆ ವೃತ್ತಿ ಅರಿವಿನಲ್ಲಿ ಮುಳುಗಿ ಹೋಗ್ತದೆ. ವೃತ್ತಿ ಎಂದಿಗೂ ಇಲ್ಲ. ಆದ್ದರಿಂದ ಅದನ್ನು ಅರಿವು ಹೇಳ್ತೀವಿ, ಸ್ವತಃಸಿದ್ಧ ಹೇಳ್ತೀವಿ. ಸ್ವತಃಸಿದ್ಧವಾಗಿದೆ, ಎಂದಿಗೂ ಇದೆ, ಎಲ್ಲೆಲ್ಲಿಯೋ ಇದೆ, ಎಲ್ಲವೂ ಆಗಿದೆ. ಎಲ್ಲವೂ ಆಗಿದೆ. ಎಲ್ಲವೂ ಅಂದರೆ ಅದಲ್ಲದ್ದು ಯಾವುದೂ ಇಲ್ಲ. ಹೀಗೆ ತದುಪಶಮಾತ್ ಸುಷುಪ್ತಿಯಲ್ಲಿ ಬ್ರಹ್ಮವನ್ನು ಪಡ್ಕೊಂಡ ಎಂದು ಹೇಳ್ತೀವಿ ನಾವು.
ಹೊಸದೇನು ಪಡ್ಕೊಳ್ತೀವ, ನೀನೇ ನೀನು. ಅದರಿಂದ ಪಡ್ಕೊಂಡಿದ್ದನಂತೆ ಹೊರಗಿನಿಂದ ಬಂದಿದ್ದನಂತೆ ಅನಿಸುತ್ತದೆ. ನಾನು ಇಷ್ಟೊತ್ತು ಸುಷುಪ್ತಿಗಿಂತ ಹೊರಗೆ ಇದ್ದೆ, ಈಗ ಸುಷುಪ್ತಿಗೆ ಬಂದೆ. ನೋಡಿ, ನೀವು ಸುಷುಪ್ತಿಯಿಂದ ಹೊರಗೆ ಹೋಗಿ ಮತ್ತೆ ಸುಷುಪ್ತಿಗೆ ಬಂದಿದ್ದೀಯಾ? ಮೊದಲನೇ ಹೆಜ್ಜೆ ನೋಡಿ, ಎಚ್ಚರದಿಂದ ನಾನು ಸುಷುಪ್ತಿಗೆ ಹೋಗ್ತಿದ್ದೇನೆ ಎಂದು ಅನಿಸುತ್ತದೆ. ಜಾಗೃತನಿಂದ ಸುಷುಪ್ತಿಗೆ ಹೋಗ್ತಿದ್ದೇನೆ, ಸ್ವಲ್ಪ ಹೊತ್ತಿದ್ದು ಮತ್ತೆ ವಾಪಸ್ ಬರ್ತೀನಿ ಅಂದರೆ ಜಾಗೃತಿನಲ್ಲಿ ಇದ್ದುಕೊಂಡು ಜಾಗ್ರತೆ ನನ್ನ ಸಹಜ ರೂಪ ಅಂತ ತಿಳ್ಕೊಂಡು ಸುಷುಪ್ತಿಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಅಂದ್ಕೊಳ್ತಾನೆ. ಸ್ವಲ್ಪ ವಿಚಾರ ಮಾಡಿದ್ದರೆ ಸುಷುಪ್ತಿ ಎನ್ನುವುದು ನಿರಾಕಾರ. ಸುಷುಪ್ತಿ ಎನ್ನುವುದು ಊಹಕ್ಕೆ ಸಿಗಲ್ಲ, ದೇಶಕ್ಕೆ ಸಿಗಲ್ಲ, ಕಾಲಕ್ಕೆ ಸಿಗಲ್ಲ. ಇರುವುದು ಎನ್ನುವುದು ಬಿಡಕ್ಕಾಗಲ್ಲ. ತನ್ನ ಇರುವಿಕೆ ಇಲ್ಲ ಎಂದು ಹೇಳಕ್ಕಾಗಲ್ಲ, ತನ್ನ ಇರುವಿಕೆ ಬಿಡಕ್ಕಾಗಲ್ಲ. ಆದ್ದರಿಂದ ಸುಷುಪ್ತಿ ನೀನು ಹೊಸದಾಗಿ ಪಡೆಯುವುದಲ್ಲ, ತಾನು ಇರುವುದೇ ಸುಷುಪ್ತಿ, ತಾನೇ ತಾನು ಸುಷುಪ್ತಿ. ಆದ್ದರಿಂದ ಏನು ಹೇಳಬೇಕು? ನಾನು ಸುಷುಪ್ತಿ, ನಾನು ಎಚ್ಚರದಿಂದ ಸುಷುಪ್ತಿಗೆ ಬರ್ತಾ ಇಲ್ಲ, ನಾನೇ ಸುಷುಪ್ತಿ. ನನ್ನಲ್ಲೇ ಎಚ್ಚರ ಹುಟ್ಟುಕೊಂಡು ತೋರ್ತದೆ, ನನ್ನಲ್ಲೇ ಮುಳುಗಿ ಹೋಗ್ತದೆ, ನನ್ನಲ್ಲೇ ಹುಟ್ಟುಕೊಂಡು ತೋರ್ತದೆ, ನನ್ನಲ್ಲೇ ಮುಳುಗಿ ಹೋಗ್ತದೆ. ನಾನೇ ನಾನು ಎಂದಿಗೂ ಇರುತ್ತೀನಿ, ಅದು ಸುಷುಪ್ತಿ. ಎಚ್ಚರದಿಂದ ಸುಷುಪ್ತಿಗೆ ಹೋಗ್ತೀನಿ ಬರ್ತೀನಿ ಎಂದು ತಿಳ್ಕೊಳ್ಳಬಾರದು, ಅದು ತಪ್ಪು ತಿಳುವಳಿಕೆ. ನಾನೇ ಸುಷುಪ್ತಿ, ನನ್ನಲ್ಲಿ ಎಚ್ಚರ ತೋರ್ಕೊಳ್ತದೆ. ಈಗ ಈ ವ್ಯಕ್ತಿತ್ವ, ಈ ದೇಹ, ಇಂದ್ರಿಯ, ಮನಸ್ಸುಗಳು ತೋರ್ಕೊಳ್ತವೆ, ಮತ್ತು ತನ್ನಲ್ಲೇ ಮುಳುಗಿ ಹೋಗ್ತವೆ, ತನ್ನಲ್ಲೇ ತೋರ್ಕೊಳ್ತವೆ, ತನ್ನಲ್ಲೇ ಮುಳುಗಿ ಹೋಗ್ತವೆ. ತಾನೆಂದಿಗೂ ಇರುತ್ತಾನೆ. ಅಂದರೆ ಸುಷುಪ್ತಿ ತನ್ನ ನಿಜ ಸ್ವರೂಪ, ಎಚ್ಚರ ತನ್ನಲ್ಲೇ ಕಲ್ಪಿತವಾಗಿ ಹುಟ್ಟುತ್ತದೆ, ತೋರ್ತದೆ, ಬಿಡುತ್ತದೆ. ಹಾಗೆ ನೋಡು, ಎಚ್ಚರ ಲೌಕಿಕರೇನು ತಿಳ್ಕೊಳ್ತಾರೆ? ಜಾಗ್ರತೆ ನನ್ನ ನಿಜ ಸ್ವರೂಪ, ನನ್ನ ಒರಿಜಿನಲ್ ವಿಲೇಜ್, ನನ್ನ ಒರಿಜಿನಲ್ ಊರು ಜಾಗ್ರತ್ತು. ಸುಷುಪ್ತಿಗೆ ಹೋಗಿ ಬರ್ತಾನೆ ಎಂದು ತಿಳ್ಕೊಳ್ತಾನೆ. ನಿಜವಾದ ವಿವೇಕವೇನು? ಸುಷುಪ್ತೆ ನನ್ನ ಒರಿಜಿನಲ್ ಅಡ್ರೆಸ್, ನನ್ನ ಒರಿಜಿನಲ್ ಮನೆ ಸುಷುಪ್ತೆ. ಅಲ್ಲಿಂದಲೇ ನಾನು ಎಚ್ಚರ ಜಾಗ್ರತ್ತು ತೋರ್ಕೊಳ್ತದೆ, ತನ್ನಲ್ಲೇ ಮುಳುಗುತ್ತದೆ. ಸುಷುಪ್ತಿ ಮಾತ್ರ ಬರುವುದಿಲ್ಲ, ಹೋಗುವುದಿಲ್ಲ. ಜಾಗ್ರತ್ತು ತೋರುವಾಗಲೂ ಜಾಗೃತಿಗೆ ಆಧಾರವಾಗಿ ಸುಷುಪ್ತಿ ಇರಲೇಬೇಕು. ಅದರಿಂದ ಸುಷುಪ್ತಿಯಲ್ಲೇ ಜಾಗೃತಿ ತೋರ್ತದೆ. ಸುಷುಪ್ತಿಯಲ್ಲಿ ಹುಟ್ಟುಕೊಂಡು ತೋರಿ ಪಾತ್ರ ನಟನಲ್ಲಿ ಹುಟ್ಟುಕೊಂಡು ತೋರಿ ನಟನಲ್ಲೇ ಮುಳುಗಿ ಹೋಗ್ತದೆ. ನಟ ಇಲ್ಲದೆ ಪಾತ್ರ ತೋರಲ್ಲ, ನಟನು ಆಧಾರವಾಗಿ ತೋರಲೇಬೇಕು. ಚಿನ್ನ ಇಲ್ಲದೆ ಆಭರಣ ತೋರಲ್ಲ, ನೀರಿಲ್ಲದೆ ಅಲೆ ತೋರಲ್ಲ, ಅಲೆ ತೋರುವಾಗಲೂ ನೀರಿದ್ದೇ ಇದೆ. ಹಾಗೆ ಅದರಿಂದ ಸುಷುಪ್ತಿ ಇದ್ದೇ ಇದೆ. ಏಕೆಂದರೆ ಸುಷುಪ್ತಿ ಅಂದರೆ ಕೇವಲ ಇರವು, ಅದಕ್ಕೆ ಹೆಸರಿಲ್ಲ. ಯಾವಾಗ ಎಂಬ ಪ್ರಶ್ನೆ ಇಲ್ಲ, ಎಲ್ಲಿ ಎಂಬುದಿಲ್ಲ, ಯಾವಾಗ ಎಂಬುದಿಲ್ಲ. ನೀನು ಯಾವನೂ ಎಂದು ಇಲ್ಲ, ನಾನು ಯಾರು ಎಂದು ಇಲ್ಲ. ಏಕೆ? ಯಾರು ಅಂದರೆ ನಾನು ಒಬ್ಬನೊಬ್ಬನಾಗಿದ್ದರೆ ಇಂಥವನು ಎಂದು ಹೇಳ್ತೀವಿ. ನಾನು ಯಾವುದೂ ಅಲ್ಲ, ಎಲ್ಲವೂ ತಾನೇ. ಸುಷುಪ್ತಿ ಅಂದರೆ ಎಲ್ಲವೂ ತಾನೇ. ಆದ್ದರಿಂದ ತನ್ನಲ್ಲೇ ಜಾಗೃತ್ತು ಕಲ್ಪಿತ, ಸ್ವಪ್ನ ಕಲ್ಪಿತ. ಮತ್ತು ಕಲ್ಪಿತ ಅಂದರೆ ಏನು? ತನ್ನನ್ನು ಬಿಡದೆ ತನ್ನಲ್ಲೇ ತೋರ್ಕೊಳ್ತದೆ, ಅಂದರೆ ತಾನೇ ಆಗಿದ್ದೀನಿ ಎಂದರ್ಥ. ಆದ್ದರಿಂದ ಸುಷುಪ್ತಿ ಬಿಟ್ಟು ಹೋಗುವುದರಿಂದ ಸುಷುಪ್ತಿಯನ್ನು ಹೊಸದಾಗಿ ಪಡ್ಕೊಂಡೇ ಅನಿಸುತ್ತದೆ. ಆದರೆ ಅದು ನಿಜವಲ್ಲ, ಹೊಸದಾಗಿ ಪಡ್ಕೊಳ್ಳುವುದಲ್ಲಪ್ಪ. ತಾನು ಮೊದಲಿನಿಂದ ಇದ್ದನ್ನು ಪಡ್ಕೊಂಡಿದ್ದನ್ನಂತೆ ಹೇಳುವುದು. ಮೊದಲಿನಿಂದ ತಾನೇ ತಾನಾಗಿರುವ ಸುಷುಪ್ತಿಯನ್ನು, ಎಂದಿಗೂ ತಾನೇ ತಾನಾಗಿರುವ ಸುಷುಪ್ತಿಯನ್ನು ಅಥವಾ ಬ್ರಹ್ಮವನ್ನು ಹೊಸದಾಗಿ ಪಡ್ಕೊಂಡನಂತೆ ಅನಿಸುತ್ತದೆ ಅಲ್ಲವೇ? ಹೊಸದಾಗಿ ಪಡ್ಕೊಂಡನಂತೆ. ಹೊಸದು ಪಡ್ಕೊಳ್ಳುವುದೇನು? ನೀನೇ ನೀನು. ನಿನ್ನ ಮುಖ ಕನ್ನಡಿಯಲ್ಲಿ ನೋಡಿದ್ದರೆ ನಿಮಗೆ ಇಷ್ಟೊತ್ತು ಇಲ್ಲದ ಮುಖ ಹೊಸದಾಗಿ ಬರುತ್ತದೆ, ಅಥವಾ ಮೊದಲೇ ಇರುವ ಮುಖವನ್ನು ಕನ್ನಡಿ ತೋರಿಸ್ತದ? ನೋಡಿ, ಮೊದಲೇ ಇರುವ ಮುಖವನ್ನು ಕನ್ನಡಿ ತೋರಿಸುತ್ತದೋ, ಅಥವಾ ನಿಮಗೆ ಇಷ್ಟೊಂದು ಇಲ್ಲದ ಹೊಸದಾಗಿ ಮುಖ ಬಂತ? ನೀನು ಇಷ್ಟೊತ್ತು ಇಲ್ಲದ ಹೊಸದಾಗಿ ಮುಖ ಬಂತ? ಇದ್ದನ್ನೇ ನೋಡ್ತಾ ಇದ್ದೀವೋ? ಕನ್ನಡಿ ಹೊಸದೇನು ತಗೊಂಡು ಬರಲ್ಲ, ಮೊದಲೇ ಇತ್ತು ಎಂದು ಹೇಳ್ತದೆ ಅಷ್ಟೇ. ಹಾಗೆ ನಾನು ಮೊದಲೇ ಇರುವ ಸುಷುಪ್ತಿಯನ್ನು ಇದು ನಾನೇ ಎಂದು ಅನಿಸುತ್ತದೆ. ಮೊದಲೇ ಇರುವ ಸುಷುಪ್ತಿಯನ್ನು ಪಡ್ಕೊಳ್ತಾ ಇದ್ದೀನಿ. ಏಕೆ? ನಾನು ಸುಷುಪ್ತಿ ಅಲ್ಲ, ಬಿಟ್ಟು ಎಲ್ಲಿಗೋ ಹೋದೆ ಎಂದು ಅನಿಸಿತು. ನಿಜವಾಗಿ ಹೋಗಲಿಲ್ಲ, ಹೋಗಿದ್ದನಂತೆ ಅನಿಸಿತು. ಆ ಅನಿಸಿಕೆ ಬಿಟ್ಟರೆ ಈಗ ನಾನು ಬಂದೆ ಸುಷುಪ್ತಿಗೆ ಎಂದು ನನ್ನ ಸ್ವರೂಪಕ್ಕೆ ಬಂದೆ.
ನಿನ್ನ ಸ್ವರೂಪಕ್ಕೂ ಬರುವುದೇನಪ್ಪ, ನೀನೇ ನೀನು ಬಿಟ್ಟು ಹೋಗಲಿಲ್ಲ ಎಂದು ಹೇಳು. ನೀವು ಸುಷುಪ್ತಿಯನ್ನು ಬಿಟ್ಟು ಎಚ್ಚರಕ್ಕೆ ಹೋಗಲಿಲ್ಲ, ಅದರಿಂದ ಬರುವ ಪ್ರಸಕ್ತಿ ಇಲ್ಲ. ಹೋಗುವುದು ಬರುವುದು ಸುಷುಪ್ತೆ, ಸುಷುಪ್ತಿಯಿಂದ ಹೋಗುವುದು ಸುಷುಪ್ತೆ, ಸುಷುಪ್ತಿಗೆ ವಾಪಸ್ ಬರುವುದು ಸುಷುಪ್ತೆ. ಅಂದರೆ ಹೋಗುವುದು ಬರುವುದು ಸುಳ್ಳು, ಅಂಥದ್ದಿಲ್ಲವೇ ಇಲ್ಲ. ಆದ್ದರಿಂದ ನ ಕದಾಚಿತ್ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ, ನಾನು ಸುಷುಪ್ತಿಯಾಗಿ ಇಲ್ಲದೆ ಸಮಯವೇ ಇಲ್ಲ, ಅಂದರೆ ಅರಿವಾಗಿಲ್ಲದ ಸಮಯವೇ ಇಲ್ಲ. ನಾನು ಅರಿವೇ ಅರಿವು, ಎಂದಿಗೂ ಅರಿವು, ಎಂದೆಂದಿಗೂ ಅರಿವು, ಎಲ್ಲೆಲ್ಲಿಯೂ ಅರಿವು, ಎಲ್ಲ ಅನುಭವಗಳಲ್ಲಿ ಅರಿವು. ಅದು ಅತಶ್ಚ ಸುಷುಪ್ತವಸ್ಥಾಯಾಂ ಕದಾಚಿತ್ ಸತಾ ಸಂಪದ್ಯತೆ ಕದಾಚಿತ್ ನ ಸಂಪದ್ಯತೆ ಇತ್ಯಯುಕ್ತಂ. ಅದರಿಂದ ಸುಷುಪ್ತಿಯಲ್ಲಿ ತಾನು ಬ್ರಹ್ಮಸ್ವರೂಪವನ್ನು ಕೆಲವೊಮ್ಮೆ ಆಗುತ್ತಾನೆ, ಕೆಲವೊಮ್ಮೆ ಆಗಲ್ಲ. ಅದು ಹೇಳೋಕ್ಕಾಗಲ್ಲ. ಏಕೆ? ತಾನೇ ತಾನು ಕೆಲವೊಮ್ಮೆ ಆಗುತ್ತಾನೆ ಒಟ್ಟು, ಕೆಲವೊಮ್ಮೆ ಒಟ್ಟಾಗಲ್ಲ ಅಂದರೆ ಅದೇನು ಮಾತು ಕರ್ತವಿಲ್ಲ. ಏಕೆಂದ್ರೆ ತನ್ನನ್ನು ತಾನು ಯಾರಾದರೂ ಕಲ್ಕೊಂಡು ಮತ್ತೆ ಪಡ್ಕೊಳ್ತಾರ? ಅಂಥದ್ದು ಮಾತುಕರ್ಥ ಇಲ್ಲ. ಓಕೆ. ನಚ ವಯಮಿಹ ಇನ್ನೊಂದು ಕೊಟೇಶನ್ ಇದೆ. ಇದು ಐ ಥಿಂಕ್ ಇವತ್ತು ಮುಗಿಸಿಬಿಡೋಣ ಒಂದು 5 ನಿಮಿಷದಲ್ಲಿ. ಈ ಕೊಟೇಶನ್ ಹೇಳಿಬಿಟ್ರೆ ಈ ಅವಸ್ಥಾ ಕುರಿತು ಅವಸ್ಥಾ ಕುರಿತು ಇನ್ನೊಂದಿದೆ, ಸುಷುಪ್ತಿ ಕುರಿತು ಇನ್ನೂ ಸ್ವಲ್ಪ ಇದೆ. ಅವಸ್ಥೆಗಳ ಕುರಿತು ವಿಚಾರದಲ್ಲಿ ಈ ಒಂದು ಅಂಶ ಮುಗಿಯುತ್ತದೆ. 3 ಅವಸ್ಥೆಗಳು ತನಗೆ ಇಲ್ಲ ಎಂಬುದು ಹೇಳಬೇಕಷ್ಟೆ. 2 ಅವಸ್ಥೆಗಳಿಲ್ಲ ನೋಡಿ. ಜಾಗ್ರತ್ತು ಸ್ವಪ್ನಗಳು ಅವಸ್ಥೆಗಳು ನನಗೆ ಇಲ್ಲ, ಸುಷುಪ್ತಿ ಅವಸ್ಥೆನೇ ಅಲ್ಲ. ನೋಡಿ, ಇಲ್ಲ ಅಲ್ಲ ಕನ್ನಡದಲ್ಲಿ ಚೆನ್ನಾಗಿದೆ. ಇಲ್ಲ ಅಲ್ಲ ಅಲ್ಲವೇ? ಸುಷುಪ್ತಿ ಅವಸ್ಥೆಗಳು ಇಲ್ಲ, ಜಾಗ್ರತ್ತು ಸ್ವಪ್ನಗಳು ಇಲ್ಲ తనಗೆ. 2 అవస్థలు నాకు లేవు, ಸುಷುಪ್ತಿ ಅವಸ್ಥೆ ಕಾದು ಅಲ್ಲವೇ? 2 ಅವಸ್ಥೆಗಳು ತನಗಿಲ್ಲ, ಸುಷುಪ್ತಿ ಅವಸ್ಥೆಯೇ ಅಲ್ಲ. ನೋಡಿ, 3 ಅವಸ್ಥೆಗೆ ಅತೀತ ಆತ್ಮ ಅಂದರೆ 3 ಅವಸ್ಥೆಗಳು ಇಲ್ಲ ಎಂದಲ್ಲ, ಹಾಗೆ ಹೇಳಬಾರದು. ಜಾಗ್ರತ್ತು ಸ್ವಪ್ನಗಳು ಇಲ್ಲ, ಸುಷುಪ್ತಿ ಇಲ್ಲ ಎಂದು ಹೇಳಲ್ಲ, ಅದು ಅವಸ್ಥೆ ಅಲ್ಲ ಎಂದು ಹೇಳ್ತೀವಿ. ನೋಡಿ ಆ ವ್ಯತ್ಯಾಸ ನೋಡಿ. ಇದು ಮತ್ತೆ ನೀವು ಕೇಳಿ ಗಮನಿಸಿ ಇದು ಮನನ ಮಾಡಬೇಕು. ನೀವು ಮನನ ನಿಧಿಧ್ಯಾಸನದಲ್ಲಿ ಇದೇ ಮಾಡಬೇಕು. ಜಾಗ್ರತ್ತು ಸ್ವಪ್ನಗಳೂ ಇಲ್ಲ. ಏಕೆ? ಅರಿವಿನ ದೃಷ್ಟಿಗೆ. ಜಾಗ್ರತ್ ಅಂದರೆ ತಿಳ್ಕೊಳ್ಳುವುದಂದರೆ ಅರಿವಾಗಿದ್ದರೆ ನನಗೆ ಅವಸ್ಥೆ ಬಿಡಿಯಾಗಿ ತೋರುವುದೇ ಇಲ್ಲ. ಆ ಅರಿವಿಗೆ ಜಾಗ್ರದ ಅವಸ್ಥೆ ಇಲ್ಲ, ಸ್ವಪ್ನ ಅವಸ್ಥೆ ಇಲ್ಲ. ಅರಿವಿಗೆ ಜಾಗ್ರದ ಅವಸ್ಥಾ ಸ್ವಪ್ನ ಅವಸ್ಥೆ ಇಲ್ಲ. ಸುಷುಪ್ತಿ ತಾನೇ ತಾನಾಗುವುದರಿಂದ ತನಗದ ಅವಸ್ಥವೇ ಅಲ್ಲ. ಸುಷುಪ್ತಿ ಅವಸ್ಥೆ ಅಲ್ಲ, ಜಾಗ್ರತ್ ಸ್ವಪ್ನಗಳು ಅವಸ್ಥೆಗಳಿಲ್ಲ. ಈ ತರಹ ವಿಚಾರ ಮಾಡಬೇಕು. ಇದು ಅನುಭವಾನುಸಾರವಾಗಿ. ಯಾರೋ ಪುಸ್ತಕದಲ್ಲಿ ಹೇಳಿದ್ದಾರೆ, ಅದು ಓದಿದ್ದೆ ಇದು ಓದಿದ್ದೆ, ಓದಿ ಬುದ್ಧಿ ಕಡಿಸ್ಕೊಳ್ತಾರೆ ಜನರು. ಯಾವುದೇ ಓದಿ ಯಾವುದೋ ಹೇಳಿ ಓದಿದ್ದು ಕಂಠಸ್ಥ ಮಾಡಿಕೊಂಡು ರಿಪೀಟ್ ಮಾಡ್ತಾರೆ ಜಪ ಮಾಡಿದ ಹಾಗೆ. ಇದು ಅನುಭವವನ್ನು ಗಮನಿಸು, ಅನುಭವವನ್ನೇ ನೋಡು ಗಮನಿಸು. ಅದರಿಂದ ಅನುಭವವನ್ನು ಗಮನಿಸಿದ್ದರೆ ಜಾಗ್ರತ್ ಸ್ವಪ್ನಗಳು ಇಲ್ಲ. ಯಾರಿಗೆ? ಅರಿವಿಗೆ. ಒಟ್ಟು ಜಾಗ್ರತ್ತನ್ನು ತಿಳ್ಕೊಳ್ಳುವುದು ಅರಿವು, ಸ್ವಪ್ನವನ್ನು ತಿಳ್ಕೊಳ್ಳುವುದು ಅರಿವು. ಆ ಅರಿವಿಗೆ ಜಾಗ್ರತ್ತೂ ಇಲ್ಲ, ಸ್ವಪ್ನವಿಲ್ಲ. ಆಯಿತಾ? ಆ ಅರಿವಿನ ಸ್ವರೂಪಕ್ಕೆ ಜಾಗ್ರತ್ತಿಲ್ಲ, ಸ್ವಪ್ನವಿಲ್ಲ. ಸುಷುಪ್ತಿ ಅವಸ್ಥೆಯೇ ಅಲ್ಲ. ಏಕೆ? ಎಂದಿಗೂ ಇದೆ, ಅದಕ್ಕೆ ದೇಶ ಇಲ್ಲ, ಕಾಲ ಇಲ್ಲ. ಸುಷುಪ್ತಿಗೆ ದೇಶ ಇಲ್ಲ, ಕಾಲ ಇಲ್ಲ, ಎಂದಿಗೂ ಇದೆ. ಅದೇ ನಾನಾಗಿದ್ದೇನೆ, ನಾನೇ ಸುಷುಪ್ತಿ. ನಾನು ಸುಷುಪ್ತಿ ಎಂದಿಗೂ ಆಗಿದ್ದೇನೆ, ಆಗದೇ ಇರುವ ಸಮಯವೇ ಇಲ್ಲ. ಅದರಿಂದ ಸುಷುಪ್ತಿಯೊಂದು ಅವಸ್ಥೆನೇ ಅಲ್ಲ. ಹೀಗೆ 3 ತೆಗೆದು ಬಿಟ್ಟಿದ್ದೀವ. ಹೇಗೆ ತೆಗೆಯಬೇಕು? ಜಾಗ್ರತ್ ಸ್ವಪ್ನಗಳು ಇಲ್ಲ, ಸುಷುಪ್ತಿ ಅವಸ್ಥೆ ಅಲ್ಲ. ಅವಸ್ಥೆ ಇಲ್ಲ ಎಂದು ಹೇಳಬೇಡಿ, ಸುಷುಪ್ತಿ ಅವಸ್ಥೆ ಇಲ್ಲ ಎಂದು ಹೇಳಬೇಡಿ. ಅವಸ್ಥೆ ಅಲ್ಲ, ಜಾಗ್ರತ್ ಸ್ವಪ್ನಗಳು ಇಲ್ಲ. ಹೀಗೆ ವಿಚಾರ ಮಾಡಿದ್ದರೆ ಈಗ ಇರುವುದು ತಾನೇ ತಾನು, ಆ ತನ್ನನ್ನೇ ಅದ್ವಿತೀಯ ಬ್ರಹ್ಮ ಎಂದು ಹೇಳುತ್ತೀವಿ. ಆಯಿತಾ? ಆಯಿತು. ಇನ್ನೊಂದು ಭಾಷ್ಯವಾಕ್ಯ ಇದೆ ನೋಡಿ. ನಚ ವಯಮಿಹ ತುಲ್ಯವನ್ನಾಡ್ಯಾದಿ ಸಮುಚ್ಚಯಂ ಪ್ರತಿಪಾದಯಾಮಃ. ಅಲ್ಲಿ ಒಂದು ಬೃಹದಾರಣ್ಯಕದಲ್ಲಿ ಹೇಳ್ತಾರೆ, ನಾಡಿ ಪುರಿತತ್ತು ಆ್ಯಂಡ್ ದೆನ್ ಬ್ರಹ್ಮ. ಅಲ್ಲಿ 3 ವಿಷಯಗಳನ್ನು ಸುಷುಪ್ತಿಯಲ್ಲಿ ಈ 3 ಸ್ಥಾನಗಳಿಗೆ ಹೋಗುತ್ತಾನೆ ಎಂದು ಹೇಳ್ತದೆ. 3 ಸ್ಥಾನಗಳಿಗೆ ಹೋಗುತ್ತಾನೆ ಅಂದೆ. ಹೇಗೆ ಒಬ್ಬನು ಮಾಡಿ ಮೇಲೆ ಹೋಗಿ ಮಂಚ ಮೇಲೆ ಮಲ್ಕೊಳ್ತಾನೆ,
ಮಾಡಿ ಹತ್ತುವುದು ಜಾಗ್ರತ್ತು ದಾಟಿ ಹೋಗುವುದು, ಮಂಚ ಹತ್ತುವುದು ಸ್ವಪ್ನವನ್ನು ದಾಟು ಹೋಗುವುದು, ಈಗ ಮಲಗುವುದಂದರೆ ತಾನೇ ತಾನು ಸುಷುಪ್ತಿ. ಹಾಗೆಯೇ ಇದು ಪುರೀತತ್ತು, ಇನ್ನೊಂದೇನು ನಾಡಿ ಪುರೀತತ್ತು ಬ್ರಹ್ಮಚ. ಬೃಹದಾರಣ್ಯಕದಲ್ಲಿ ನಾಡಿಯನ್ನು ತಲುಪುತ್ತಾನೆ ಎಂದು ಒಂದು ಸಲ ಹೇಳ್ತದೆ, ಪುರೀತತ್ತನ್ನು ತಲುಪುತ್ತಾನೆ ಇನ್ನೊಂದು ಸಲ ಹೇಳ್ತದೆ, ಬ್ರಹ್ಮವನ್ನು ತಲುಪುತ್ತಾನೆ ಎಂದು ಇನ್ನೊಂದು ಸಲ ಹೇಳ್ತದೆ. ಅದರಿಂದ ಸಂದೇಹ ಬಂತು. ಬ್ರಹ್ಮಸೂತ್ರದಲ್ಲಿ ಚರ್ಚೆ ಮಾಡ್ತಾರೆ, ಸುಷುಪ್ತಿಯಲ್ಲಿ ಎಲ್ಲಿರುತ್ತಾನೆ ಆತ್ಮ? ನಾಡಿಯಲ್ಲಿರುತ್ತಾನ, ಪುರೀತತ್ತಿನಲ್ಲಿರುತ್ತಾನ, ಬ್ರಹ್ಮವೇ ಆಗಿರುತ್ತಾನ ಎಂದು ಸಂದೇಹ ಬರುತ್ತದೆ. ಅದಕ್ಕೀಗ ಇಲ್ಲಿ ಚರ್ಚೆ ಮಾಡಿ ಭಾಷ್ಯಕಾರರು ತೀರ್ಮಾನ ಮಾಡ್ತಾ ಇದ್ದಾರೆ, ನಾಡಿ ಪುರೀತತ್ತೆಂಬುದು ಸುಷುಪ್ತಿ ಅಲ್ಲ. ನಾಡಿ ಪುರೀತತ್ತು ಬಾಗಿಲುಗಳಪ್ಪ. ನಾಡಿ ಎಂಬುದು ಬಾಗಿಲು, ಪುರೀತತ್ತೆನ್ನುವುದು ಮಂಚ. ಈ ಎರಡು ಸುಷುಪ್ತಿ ಅಲ್ಲ. ನೀನು ಒಂದು ರೂಮಿನ ಒಳಗೆ ಹೋಗಿ ಒಬ್ಬ ವ್ಯಕ್ತಿಯನ್ನು ನೋಡಬೇಕಂದರೆ ರೂಮ್ ಹತ್ತಬೇಕು, ಮೆಟ್ಟಿಲು ಹತ್ತಿ ರೂಮ್ಗೆ ಹೋಗಬೇಕು. ಅಂದರೆ ರೂಮನ್ನು ದಾಟಬೇಕು, ಮೊದಲು ಮಂಚ ದಾಟಬೇಕು, ಆವಾಗ ವ್ಯಕ್ತಿ ಕಂಡು ಬರ್ತಾನೆ. ಹಾಗೆ ಸುಷುಪ್ತಿಯನ್ನು ರೂಮಿನ ಒಳಗೆ ಇರುವ ವ್ಯಕ್ತಿಯನ್ನು ತಿಳಿಯಲು ಏನು ಮಾಡ್ತೀವಿ? ಮೊದಲು ಮೆಟ್ಟಿಲು ಹತ್ತುತ್ತೇವೆ, ಮತ್ತು ಮಂಚ ಹತ್ತುತ್ತೇವೆ, ಆವಾಗ ತಾನು ತಲುಪುತ್ತಾನೆ. ಹಾಗೆಯೇ ಅದೇನು ನಾಡಿ ಪುರೀತತ್ತುಗಳು ಬಾಗಿಲುಗಳು, ದಾರಿಗಳೇ. ಬಾಗಿಲುಗಳು ಒಂದು ಬಾಗಿಲು, ಒಂದು ದಾರಿ ಅಷ್ಟೇ. ನಾಡಿ ಎಂಬುದು ನಾಡಿ ಪುರೀತತ್ತುಗಳು ಸುಮ್ಮನೆ ದಾರಿಗಳೇ. మరి ಸುಷುಪ್ತಿಯಲ್ಲಿ ಇರುತ್ತಾನೆ ಯಾರಾಗಿ? ಬ್ರಹ್ಮವಾಗೇ ಇರುತ್ತಾನೆ. ಬ್ರಹ್ಮವೇ ನಿಜವಾದ ಸುಷುಪ್ತಿ. ಮಿಕ್ಕ ಎರಡು ಬಾಗಿಲುಗಳಷ್ಟೇ. ಮೆಟ್ಟಿಲು ಹತ್ತುವುದು ಜಾಗ್ರತೆನ್ನುವ ಅಂದರೆ ಮಿಕ್ಕ ಎರಡು ಸುಮ್ಮನೆ ಬಾಗಿಲುಗಳಾಗ್ತವೆ. ಸುಷುಪ್ತಿಯಲ್ಲಿ ತಾನು ಬ್ರಹ್ಮ ಮಾತ್ರವಾಗಿರುತ್ತಾನೆ. ಬ್ರಹ್ಮ ತಾನೇ ಆಗುವುದರಿಂದ ಎಂದಿಗೂ ಇರುತ್ತಾನೆ, ಹೊಸದಾಗಿ ಪಡೆಯುವುದಿಲ್ಲ. ಇದನ್ನು ಈ ಭಾಷ್ಯವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ. ನಚ ವಯಮಿಹ ತುಲ್ಯವದ್ ನಾಡ್ಯಾದಿ ಸಮುಚ್ಚಯಂ ಪ್ರತಿಪಾದಯಾಮಃ. ಅಂದರೆ ಕೆಲವೊಮ್ಮೆ ನಾಡಿಯಲ್ಲಿರುತ್ತಾನೆ, ಕೆಲವೊಮ್ಮೆ ಪುರೀತತ್ತಿನಲ್ಲಿರುತ್ತಾನೆ, ಕೆಲವೊಮ್ಮೆ ಸುಷುಪ್ತಿಯಲ್ಲಿರುತ್ತಾನೆ. ಹಾಗೇ ಬ್ರಹ್ಮವಾಗಿರುತ್ತಾನೆ ಹಾಗೇನಲ್ಲ. ಮೂರರಲ್ಲಿ ಒಟ್ಟಿಗಿರುತ್ತಾನೆ. ಮೂರರಲ್ಲಿ ಒಟ್ಟಿಗೆ ಅಂದರೆ ಅರ್ಥವೇನು? ಅಂದರೆ ಮೆಟ್ಟಿಲು ಹತ್ತಿ ರೂಮಿನಲ್ಲಿರುತ್ತಾನೆ, ಮಂಚ ಮೇಲೆ ಇರುತ್ತಾನೆ, ರೂಮಿನಲ್ಲಿರುತ್ತಾನೆ, ಮಂಚ ಮೇಲೆ ಇರುತ್ತಾನೆ, ಎರಡೂ ಹೇಳಬೇಕಾಗಿಲ್ಲ. ತಾನಿದ್ದಾನೆ ಅಂದರೆ ಸಾಕು, ತನ್ನಲ್ಲೇ ಎರಡೂ ಇವೆ. ಆದ್ದರಿಂದ ಹಾಗೆಯೇ ಇಲ್ಲಿ ನಹಿ ನಾಡ್ಯ ಸುಪ್ತಿಸ್ಥಾನಂ ಪುರೀತದ್ವಾ ಇತ್ಯನೇನ ವಿಜ್ಞಾನೇನ ಕಿಂಚಿತ್ ಪ್ರಯೋಜನಮಸ್ತಿ. ಮೂರರಲ್ಲಿ ಒಟ್ಟಿಗೆ ಇದ್ದಾನೆ ಅಂದರೆ ಹೊರಗಿನವರಿಗೆ ಹೇಳಬಹುದು ರೂಮಿನಲ್ಲಿದ್ದಾನೆ. ತನ್ನ ದೃಷ್ಟಿಗೆ ಎಲ್ಲಿದ್ದರೆ ತಾನೇನು? ತನ್ನ ದೃಷ್ಟಿಗೆ ತಾನಿದ್ದಾನೆ ಅಲ್ಲವೇ? ಹೊರಗಿನವರಿಗೆ ಅನಿಸುತ್ತದೆ ರೂಮಿನ ಒಳಗಿದ್ದಾನೆ, ಹೊರಗಿನವರಿಗೆ ಅನಿಸುತ್ತದೆ ಸೋಫಾ ಮೇಲೆ ಅಥವಾ ಹಾಸಿಗೆ ಮೇಲೆ ಇದ್ದಾನೆ. ಬಟ್ ತನ್ನ ದೃಷ್ಟಿಗೆ ತಾನು ಯಾವುದ ಮೇಲೆ ಇಲ್ಲ, ತಾನೇ ತಾನಾಗಿದ್ದಾನೆ. ಹಾಗೆ ಆದ್ದರಿಂದ ಇಲ್ಲಿ ಪುರೀತತ್ತು ಇದನ್ನುವುದು ಸುಮ್ಮನೆ ಅದನ್ನು ತಿಳಿಸುವುದಕ್ಕೆ ಉಪನಿಷತ್ತಿನ ಗುರಿ ಅಲ್ಲ. ಸುಷುಪ್ತಿಯಲ್ಲಿ ಬ್ರಹ್ಮವಾಗಿದ್ದಾನೆ ಎಂದು ಹೇಳುವುದೇ ತಾತ್ಪರ್ಯವೇ ಹೊರತು ನಾಡಿ ಪುರೀತತ್ತೆನ್ನುವುದು ಸುಮ್ಮನೆ ಬಾಗಿಲಷ್ಟೇ. ಅದು ನಾಡಿಯಲ್ಲ, ಪುರೀತತ್ತಲ್ಲ, ಬ್ರಹ್ಮವೇ ಆಗಿರುತ್ತಾನೆ. ನಶ್ಯೇತದ್ ವಿಜ್ಞಾನ ಪ್ರತಿಬದ್ಧಂ ಕಿಂಚಿತ್ ಫಲಂ ಶ್ರೂಯತೆ. ನಾಡಿಯಲ್ಲಿದ್ದಾನೆ, ಹಾಸಿಗೆಯಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ಏನು ಪ್ರಯೋಜನವಿಲ್ಲ. ನಾಪ್ಯೇತದ್ ವಿಜ್ಞಾನಂ ಫಲವತಃ ಕಸ್ಯಚಿತ್ ಅಂಗಮುಪದಿಶ್ಯತೆ. ಇದು ಯಾವುದಕ್ಕೆ? ಕರ್ಮಕ್ಕೆ ಅಂಗವಾಗಿ ಹೇಳಲ್ಪಡುತ್ತಾ ಇಲ್ಲ. ಬ್ರಹ್ಮತು ಅನಪಾಯಿ ಸುಪ್ತಿಸ್ಥಾನಂ. ಸುಷುಪ್ತಿ ಸ್ಥಾನ ಯಾರದು ಅಂದರೆ, ಸುಷುಪ್ತಿ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಬ್ರಹ್ಮವೇ ಇದೆ. ಬ್ರಹ್ಮ ಬಿಟ್ಟು ಯಾವುದಿಲ್ಲ. ಬ್ರಹ್ಮತು ಅನಪಾಯಿ ಸುಪ್ತಿ ಸ್ಥಾನಂ. ವಾಕ್ಯ ಚೆನ್ನಾಗಿದೆ ನೋಡಿ. ಇತ್ಯೇತತ್ ಪ್ರತಿಪಾದಯಾಮಃ ಏನತು ವಿಜ್ಞಾನೇನ ಪ್ರಯೋಜನಮಸ್ತಿ. ಜೀವಸ್ಯ ಬ್ರಹ್ಮಾತ್ಮತ್ವಾವಧಾರಣಂ ಸ್ವಪ್ನ ಜಾಗೃತ ವ್ಯವಹಾರ ವಿಮುಕ್ತತ್ವವಧಾರಣಂಚ ತಸ್ಮಾತ್ ಆತ್ಮೈವ ಸುಪ್ತಿಸ್ಥಾನಂ. ಆದ್ದರಿಂದ ಅವಸ್ಥೆಗಳನ್ನು ವಿಚಾರ ಮಾಡಿ ಅವುಗಳು ಆತ್ಮ ಅನುಭವ ದೃಷ್ಟಿಗಿಲ್ಲ. ಆತ್ಮದಲ್ಲಿ ಇದ್ದಂತೆ ಅನಿಸಿಕೆನೆ, ತಪ್ಪು ಅನಿಸಿಕೆನೆ ಹೊರತು ತಾನು ಮಾತ್ರ ಎಂದಿಗೂ ಇರುತ್ತಾನೆ, ಅವರಿಗೆ ಯಾವ ಅವಸ್ಥೆ ಇಲ್ಲ. ಹಾಗೆ ತಿಳ್ಕೊಂಡವನೇ ಏನಾಗ್ತಾನೆ? ಸುಷುಪ್ತಿ ಅಂದರೆ ಬ್ರಹ್ಮ ಅಂದರೆ ತಾನು ಸುಷುಪ್ತಿ ಬ್ರಹ್ಮ ಮೂರಕ್ಕೆ ಒಂದೇ ಅರ್ಥ. ನೀವು ಇನ್ನೊಂದು ಕಡೆ ಪಡ್ಕೊಳ್ಳುವುದಲ್ಲ, ಇನ್ನೊಬ್ಬರನ್ನು ಪಡೆಯುವುದರಲ್ಲ, ತಾನಾಗಿರುವುದೇ
ತಾನು ತಾನಾಗಿ ಎಂದಿಗೂ ಇರುತ್ತಾನಲ್ಲ. ಹೌದು, ನಿನ್ನನ್ನು ಕಲ್ಕೊಂಡಿಲ್ಲ, ಅದರಿಂದ ಪಡ್ಕೊಳ್ಳುವುದಿಲ್ಲ, ತಾನೇ ತಾನು. ಹಾಗೆ ತನ್ನನ್ನು ಉಪಾಧಿಗಳಿಂದ ಬಿಡಿಸಿ, ಜಾಗೃತ ಉಪಾಧಿ, ಇಂದ್ರಿಯಗಳ ಉಪಾಧಿ, ಮನಸ್ಸಿನ ಉಪಾಧಿ ಇವುಗಳನ್ನು ಬಿಡಿಸಿ ತಿಳ್ಕೊಂಡರೆ ತಾನಿದ್ದಾನೆ, ಎಂದಿಗೂ ಇದ್ದಾನೆ. ಆಯಿತಾ? ಈ ಪಾಯಿಂಟ್ ಮುಗಿಯಿತು. ಮತ್ತು ಮುಂದಿನ ಪಾಯಿಂಟು ಪರಮಸಿದ್ಧಾಂತ ರೀತ್ಯ. ಈಗ ಈ ಅವಸ್ಥೆಗಳನ್ನೇ ಮತ್ತೊಂದು ದೃಷ್ಟ್ಯ, ಅವಸ್ಥೆಗಳನ್ನು ಇಲ್ಲ ಎಂಬುದು ಅಲ್ಲ ಎಂಬುದು ಬ್ರಹ್ಮ ತಿಳಿಯುವುದಕ್ಕೆ 3 ಅವಸ್ಥೆಗಳನ್ನು ದಾಟಿದ್ದಾನೆ ಎನ್ನುವುದು ಒಂದು ಬಗೆಯಾದ ವಿಚಾರ. ಈಗ ಇನ್ನೊಂದು ಬಗೆಯ ವಿಚಾರ, ಈ ವಿಚಾರ ಬೇರೆ ಎಲ್ಲಿಯೂ ಇಲ್ಲ, ಇದು ವಿಚಿತ್ರವಾಗಿದೆ. ಅಲ್ಲ, ಇನ್ನೊಂದು ಅಲ್ಲ, ಇದು ಮಾಂಡುಕ್ಯದಲ್ಲಿದೆ, ಕರೆಕ್ಟೇ. 3 ಅವಸ್ಥೆಗಳಿಲ್ಲ ಎನ್ನುವುದು 3 ಬಗೆ ವಿಚಾರ ಮಾಡ್ತಾನೆ, ಗೊತ್ತಾ? ಮೊದಲನೆಯ ಬಗೆ ಹೇಳಿಬಿಟ್ಟಿದ್ದೀವಿ, ಅವಸ್ಥೆಗಳು ಆತ್ಮಕ್ಕಿಲ್ಲ, ಒಂದು ಬಗೆ ಹೇಳಿದ್ದೇವೆ. ಈಗ 2ನೆಯ ಬಗೆ ಮಾಂಡುಕ್ಯದಲ್ಲಿದ್ದನ್ನು ಹೇಳ್ತಾನೆ, ಮತ್ತು 3ನೆಯ ಬಗೆ ಬೇರೆ ಎಲ್ಲಿಯೂ ಇಲ್ಲ. ಇದು ಸ್ವಾಮೀಜಿ ಸ್ಪೆಷಲ್ಲಾಗಿ ಬರೆದರು. 3ನೆಯ ಬಗೆ ಇನ್ನೂ ಆಗಲ್ಲ, ನಾಳೆ ಮಾತ್ರ ನಾವು ಈ 2ನೆಯ ಬಗೆನೇ ಹೇಳ್ತೀವಿ. ಅವಸ್ಥೆ ವಿಚಾರವು 3 ಬಗೆ ಅಂದರೆ 3 ಮೆಥಡ್ಸ್ ಪ್ರಕ್ರಿಯೆ ಮಾಡ್ಕೊಳ್ತಾನೆ. ಮೊದಲು 3 ಅವಸ್ಥೆಗಳನ್ನು ವಿಚಾರ ಮಾಡಿ, ಅವಸ್ಥೆಗಳು ಆತ್ಮಕ್ಕಿಲ್ಲ ಎಂಬುದು ಗೌಡಪಾದರು ಹೇಳಿದ ಹಾಗೆ ವಿಚಾರ. ಈಗ 2ನೇದು ನಾವು ನಾಳೆ ಮಾಡ್ತೀವಿ, ಇದು ಮಾಂಡುಕ್ಯದಲ್ಲೇ ಇದೆ. ಈಗ 3ನೇದು ಮಾತ್ರ ಒಂದು ಸ್ಪೆಷಲ್ ಪದ್ಧತಿ, ನೀವು ಬೇರೆ ಕಡೆ ಕೇಳಿದ್ದೀರೋ ಅಲ್ಲವೋ, ಮೋಸ್ಟ್ಲಿ ಕೇಳಲಿಲ್ಲ ಅನಿಸುತ್ತದೆ. ಇನ್ನೊಂದು ವಿಚಿತ್ರವಾಗಿ 3ನೆಯ ಪದ್ಧತಿ ಇದೆ, ಅದು ಹೇಳ್ತೀನಿ. ಅದು ಹೇಳಿಬಿಟ್ರೆ ಇಂಕಷ್ಟೇ ತಂಪದಾರ್ಥ ವಿವೇಕ ಮುಗಿಯುತ್ತದೆ. ಈಗ ಲಾಸ್ಟ್ ಒಂದು ಮಹಾವಾಕ್ಯ ಜ್ಞಾನ, ಅದು ಒಂದು 2-3 ಪ್ರವಚನಗಳು ಮಾಡಿಬಿಟ್ರೆ ಐ ಥಿಂಕ್ ಎಲ್ಲ ಮುಗಿಸಿಬಿಟ್ಟು ಒಂದು 10 ಪ್ರವಚನದಲ್ಲಿ ಮುಗಿಸಿಬಿಡುವುದಾ? 10 ಪ್ರವಚನದಲ್ಲಿ ಮುಗಿಸಿಬಿಡೋಣ. ಎಷ್ಟು ದಿವಸ ಆಗುತ್ತಾ ಇದೆ? 10 ಪ್ರವಚನಗಳಲ್ಲಿ ಮುಗಿಸಿಬಿಟ್ರೆ ಪರಿಭಾಷೆ ಈಗಲೇ 300ಕ್ಕೆ ಮೇಲೆ ಆಯಿತು. ಈಗ ಹೋದರೆ ಇನ್ನೊಂದು 100 ಆಗುತ್ತೆ. ಸ್ವಲ್ಪ ಬೇಗ ಹೇಳಿಬಿಡ್ತೀನಿ. ಈಗ ಇವತ್ತು ಈ ಪ್ಯಾರಾಗ್ರಾಫ್ ಮುಗಿಸಿಬಿಟ್ಟೆ, ನಾಳೆ ಐ ಥಿಂಕ್ ಇದೆಲ್ಲ ಒಟ್ಟಿಗೆ ಹೇಳಿಬಿಡ್ತೀನಿ. ಈ ಒಂದು ಪ್ರವಚನ, 2ನೇ ಪದ್ಧತಿ ನಾಳೆ ಒಂದು ಪ್ರವಚನದಲ್ಲೇ ಹೇಳಿಬಿಡ್ತೀನಿ. ನಾಡಿದ್ದು ಮಾತ್ರ ಈ ಹೊಸ 3ನೇ ಪದ್ಧತಿ ಶುರು ಮಾಡ್ತೀನಿ. ಆಯಿತಾ? ಇವತ್ತು ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. 1683